ನಮಸ್ಕಾರಪ್ಪನೇ. ನಮಸ್ಕಾರ ರೀ, ನಮಸ್ಕಾರ. ಶರಣಾರ್ಥಿ. ಶರಣಾರ್ಥಿಗಳು ಶರಣರು. ಎಲ್ಲೆಲ್ಲಿದ್ರಿ? ಏನ್ ಸುದ್ದಿ? ಇಲ್ಲೇ ಫೋನದಾಗಿರ್ತೀನ್ರಿ, ಎಲ್ಲಿ ಬಂದೇನಲ್ ಪಾಠಕ್ಕ? ಬಿಜಿ ಆಗ್ಯಾರ ಅನ್ನೋದು ಗೊತ್ತಾಗ್ತಾ ಇಲ್ಲ ನಮ್ಗೆ. ಇಲ್ಲ, ಬಿಜಿ ಏನಿಲ್ಲ. ಆ ಟೈಮ್ನಾಗ ಸ್ವಲ್ಪ ಡಿಸ್ಟರ್ಬೆನ್ಸ್ ಆತದಂತ ಬರೋದು ಅಷ್ಟೇ. ಏನಕ್ಕದ್ರಿ ಡಿಸ್ಟರ್ಬ್? ಅವು ಹುಡುಗರೆಲ್ಲ ಮಕ್ಕೊಂಡಿರ್ತಾರಲ್ರಿ, ಅದಕ್ಕ ಸ್ವಲ್ಪ ಹೆಚ್ಚಾಡ್ತಾರ. ಅದಕ್ಕ ನೀವ್ ರೆಕಾರ್ಡ್ ಕಳ್ಸಂದ್ರ ರೆಕಾರ್ಡ್ ಕಳ್ಸದಲ್ಲ. ನನಗ್ ಬರವಲ್ದಲ್ಲ, ಅದು ಏನ್ ಮಾಡ್ಲಿ ನಾನು? ಹೇಳ್ರಿ. ಅಲ್ಲ, ಇವತ್ತು ಮಾಡಿದ್ರಿ ಪಾಠ? ಮಾಡಿದ್ನಲ್ರಿ. ಮತ್ತೆ ಅದ್ರ ರೆಕಾರ್ಡ್ ಆಗಿರ್ತೈತಲ್ರಿ ಫೋನ್ಯಾಗ ಅದು ರೆಕಾರ್ಡ್. ಅದು ಹೆಂಗ? ಅದು ಒಂದ್ ತಾಸಿಂದ ಅಂದ್ರ ಹೋಗಾಕ ವಾಟ್ಸಾಪ್ದಾಗ ವಾಡ್ಲಿ ಅಂತದ. ಹೌದು, ವಾಟ್ಸಪ್ನಾಗ ಅದಕ್ಕ ಏನ್ ಮಾಡೋಕ ಲೊಕೇಶನ್ ಅಂತ ಒತ್ತಬೇಕ್ರಿ. ಪಿನ್ ಇದ್ದಲ್ಲಿ ಲೊಕೇಶನ್ ಅಂತ ಒತ್ತಿದ್ರೆ ವಾಟ್ಸಪ್ ನಮ್ಮ ಹೆಸರು ಹಾಕಿದ್ರೆ ಬರ್ತೈತ್ರಿ. ಅದು ನನಗ್ ಗೊತ್ತಿಲ್ಲ ಅದು ಹೆಂಗ ಅನ್ನೋದು. ಅದ್ರಾಗ ಆ ಮೊಬೈಲ್ದಾಗ ಮಾಡುದಿಲ್ಲ, ಅದು ಸಿಮ್ ಕಾರ್ಡ್ ಇರ್ಲಾರ್ದು ಬೇರೆ ಫೋನ್ ಮಾಡಿರ್ತೇನಿ. ಅದಕ್ಕಾಗಿ ಅದು ಟೆಲಿಗ್ರಾಮ್ ಕಳಿಸ್ಬಿಡ್ರಿ. ಟೆಲಿಗ್ರಾಮ್ ಅದು ಹೆಂಗ ಐತೆ? ಅದ್ರ ಟೆಲಿಗ್ರಾಮ್ ಐತೆ, ಅದು ಹೆಂಗ ನಾನು ಕಳ್ಸ್ಬೇಕು ಅನ್ನೋದು ಗೊತ್ತಿಲ್ಲ. ಈಗ ಏನಿಲ್ಲ, ಟೆಲಿಗ್ರಾಮ್ ಡೌನ್ಲೋಡ್ ಆಗೈತಲ್ರಿ. ಈಗ ನಿಮ್ಮ ರೆಕಾರ್ಡಿಂಗ್ ಹಿಂಗ ಒತ್ತಿ ಬಿಟ್ರೆ ಎಲ್ಲಿ ಕಳಿಸ್ಬೇಕು ಅಂತ ಬರ್ತೈತ್ರಿ. ಟೆಲಿಗ್ರಾಮ್ ಅಂತ ಹಾಕಿ ನನ್ನ ಹೆಸರಲ್ಲಿ ಒತ್ತಿ ಬಿಟ್ರೆ ಆಯ್ತ್ರಿ. ಈಗ ನೋಡ್ರಿ, ಅದನ್ನ ಕೇಳ್ರಂಗಾರ ಅಲ್ಲೇ ರೆಕಾರ್ಡ್ ಮಾಡ್ಕೊಂತೀರ, ನಾ ಹಚ್ಚಿಟ್ಟಿರ್ತೇನೆ. ಹಚ್ಚ್ರಿ, ಅದ್ರಾಗ ಈಗ ಹಚ್ತೆ ನೋಡ್ ಹಂಗಾರ. ಹಚ್ಚ್ರಿ. ಆನ್ ಮಾಡ್ಕೋರಿ. ಶ್ರೀಕೃಷ್ಣ ಪರಮಾತ್ಮ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ನಿಮ್ಮೆಲ್ಲರಿಗೆ ಗೀತಾ ಉಪದೇಶಾಮೃತವನ್ನ ನೀಡ್ತಾ ಬಂದ ನಿನ್ನೆಯ ದಿನದಲ್ಲಿ 9ನೇ ಅಧ್ಯಾಯ ರಾಜವಿದ್ಯಾ ರಾಜಗುಹ್ಯ ಯೋಗ 27ನೇ ಶ್ಲೋಕವನ್ನ ನಮಗ ತಿಳಿಸ್ತಾ ಬಂದ. ಯತ್ಕರೋಷಿ ಯದಸ್ನಾಸಿ ಯಜ್ಜೋಷಿ ತದಾಸಿ ಯತ್ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ಅರ್ಜುನ, ನೀನು ಯಾವ ಕರ್ಮವನ್ನ ಯಥಾರ್ಥ ಮಾಡಿದರು, ಏನು ಸೇವಿಸಿದರು, ಯಾವುದನ್ನ ಹವನ ಮಾಡಿದರು, ಯಾವುದನ್ನ ಸಮರ್ಪಣ ಮಾಡಿದರು, ದಾನ ಕೊಟ್ಟರು, ಮನದೊಂದಿಗೆ ಇಂದ್ರಿಯಗಳನ್ನ ನನಗನುರೂಪವಾಗಿ ಎರಕ ಹೊಯ್ದರು, ಅದೆಲ್ಲವೂ ನನಗೆ ಅರ್ಪಿಸು. ಸಮರ್ಪಣ ಮಾಡೋಣದರಿಂದ ಯೋಗ ಕ್ಷೇತ್ರದ ಹೊಣೆಯನ್ನ ನಾನು ಹೊರುವೆ. ನಿನ್ನೆ ಹೇಳಿದ ನೋಡಪ್ಪ, ನೀ ಏನೇ ಮಾಡು, ಮಾಡಿದ್ದನ್ನ ನನಗೆ ಅರ್ಪಿಸು. ನಿನ್ನ ಭಾರ ಏನೈತಲ್ಲ ಹೊಣೆ, ಆ ಹೊಣೆಯನ್ನ ನಾ ಹೊರ್ತೇನೆ ಅಂತ ಹೇಳಿ ಪರಮಾತ್ಮ ಹೇಳಿದ. ಅದಕ್ಕವ ಪ್ರಶ್ನೆ ಮಾಡಿದ, ಕರ್ಮ ಅಂತ ಹೇಳಿದಿ ಪರಮಾತ್ಮ, ಕರ್ಮ ಯಾವುದು? ದಾನಂ ಅಂತ ಹೇಳಿದಲ್ಲ, ದಾನಂ ಯಾವುದು ಅಂತನೂ ಹೇಳಿದ. ತಪಃ ಅಂತ ಹೇಳಿದ, ಆ ತಪಃ ಅಂತ ಹೇಳಿ ಇದಕ್ಕೆ ಏನ್ ಅನ್ಬೇಕು ಅಂತನೂ ನಿನ್ನೆ ದಿನದಲ್ಲಿ ಹೇಳುವಂತವರಾದ್ರು. ಇವತ್ತಿನ ದಿನ 28ನೇ ಶ್ಲೋಕವನ್ನ ಹೇಳ್ತಾನೆ. ಅವ ಪ್ರಶ್ನೆ ಮಾಡಿದ, ನೋಡು, ನೀ ಎಲ್ಲವನ್ನ ನನಗೆ ಅರ್ಪಿಸು. ನನಗೆ ನೀ ಅರ್ಪಿಸಿದೆ ಅಂತಂದ್ರ ಅದೇನಾಗತ್ತ ಅನ್ನೋದನ್ನ ಹೇಳಿದ. ನೀ ಏನೇ ಮಾಡು, ಯಾವ ಕರ್ತವ್ಯ ಕರ್ಮಗಳನ್ನ ಮಾಡು, ಆ ಕರ್ತವ್ಯ ಕರ್ಮಗಳನ್ನ ಮಾಡಿದ್ದನ್ನ ನೀನೇನ್ ಮಾಡು, ನನಗೆ ಸಮರ್ಪಿಸು. ನೀನು ಆತ್ಮ, ಮತಿಯು ನಿನ್ನ ಪತ್ನಿ, ಪ್ರಾಣಗಳು ಪರಿಜನರು, ಶರೀರವು ಗೃಹ, ವಿಷಯೋಪಭೋಗಗಳು ಪೂಜೆ, ನಿದ್ರೆಯೋ ಸಮಾಧಿ, ಪಾದ ಸಂಚಾರವು ಪ್ರದಕ್ಷಿಣ ವಿಧಿ, ಮಾತುಗಳೆಲ್ಲವೂ ಸ್ತೋತ್ರಗಳು.
ನಾನೇನು ಮಾಡುವೆನೋ ದೇವ, ಅದೆಲ್ಲ ನಿನ್ನ ಆರಾಧನೆ. ಸಾಧಕ ಈ ಭಾವ ತಾಳಿದರೆ ಮುಕ್ತನಾಗ್ತಾನಂತೆ. ನಾವೆಲ್ಲರೂ ಯಾವ ಸ್ಥಿತಿ ಒಳಗದೇವಿ? ಆ ಸಾಧಕನ ಸ್ಥಿತಿ ಒಳಗದೇವಲ್ಲ. ಅದಕ್ಕ ಆ ಭಗವಂತನ ಭಾವವನ್ನ ತಾಳಿ ಆ ಭಗವಂತನ ನುಡಿಗಳಿಗೂ ಈ ಸಂತ ವಾಣಿಗೂ ಹಾಲು ಸಕ್ಕರೆ ಸಂಬಂಧ ಹೆಂಗಿದೆ? ಅದು ಹಾಲು ಸಕ್ಕರೆ. ಹಾಲಿಗೆ ಸಕ್ಕರೆಯನ್ನ ಕೂಡಿಸಿ ಕಾಯಿಸಿ ಕೊಟ್ಟಾಗ ಎಷ್ಟು ಹಿತ ಆಗ್ತೈತಲ್ಲ, ಹಂಗ ಹಿತ ಅಂತ. ಅದಕ್ಕವ ಕೇಳಿದ ಅರ್ಜುನ ಅಂತ, ಹೇ ಪರಮಾತ್ಮ, ನೀನು ಹೇಳಿದಂತೆ ಮಾಡಿದರೆ ನಾನು ಯಾವ ಫಲ ಪಡೆಯುವೆನು? ನೀ ಅದೊಂದಿಷ್ಟು ನನಗೆ ತಿಳಿಸಿ ಹೇಳು. ನೀ ಹೇಳದಂತೆ ನಾ ಅದನ್ನೆಲ್ಲ ಮಾಡಿದರೆ ನನಗ ಯಾವ ಫಲ ಆಕತಿ, ಅದೊಂದಿಷ್ಟು ನನಗೆ ತಿಳಿಸಿ ಹೇಳು ಪರಮಾತ್ಮ ಅಂತ ಹೇಳಿ ಪ್ರಶ್ನೆ ಮಾಡಿದ. ಪ್ರಶ್ನೆ ಮಾಡಿದಾಗ ಶುಭಾಶುಭ ಫಲೈರೇವಂ ಮೋಕ್ಷಸೆ ಕರ್ಮ ಬಂಧನೈ ಸನ್ಯಾಸ ಯೋಗ ಯುಕ್ತ ಆತ್ಮ ವಿಮುಕ್ತೋ ಮಾಮುಪೈಷ್ಯಸಿ. ಶುಭಾಶುಭ ಫಲೈಹಿ ಏವಂ ಮೋಕ್ಷಸೆ ಕರ್ಮ ಬಂಧನೈಹಿ ಸನ್ಯಾಸ ಯೋಗ ಯುಕ್ತ ಆತ್ಮ ವಿಮುಕ್ತಃ ಮಾಂ ಉಪೈಷ್ಯಸಿ. ಏವಂ ಅಂದ್ರ ಈ ಪ್ರಕಾರವಾಗಿ ಸನ್ಯಾಸ ಯೋಗ ಯುಕ್ತ ಆತ್ಮ, ಯಾವುದರಲ್ಲಿ ಸಮಸ್ತ ಕರ್ಮಗಳು ಭಗವಂತನಾದ ನನಗೆ ಅರ್ಪಿತವಾಗುತ್ತವೆಯೋ ಅಂತಹ ಸನ್ಯಾಸ ಯೋಗದಿಂದ ಯುಕ್ತ ಚಿತ್ತ ಉಳ್ಳವನಾದ ನೀನು ಶುಭ ಶುಭ ಫಲೈಹಿ, ಶುಭಾಶುಭ ಫಲರೂಪವಾದ ಕರ್ಮ ಬಂಧನೈಹಿ, ಕರ್ಮ ಬಂಧನದಿಂದ ಮೋಕ್ಷಸೆ ಮುಕ್ತನಾಗಿ ಬಿಡುವೆಪ್ಪ. ಮತ್ತವುಗಳಿಂದ ವಿಮುಕ್ತ ಮುಕ್ತನಾಗಿ ಮಾಂ ನನ್ನನ್ನೇ ಉಪೈಷ್ಯಸಿ ಪಡೆಯುವೆ. ನೋಡು, ನೀನು ಮಾಡುವ ಕರ್ತವ್ಯ ಕರ್ಮಗಳನ್ನ ನನಗೆ ಅರ್ಪಿಸಿದಾಗ ನೀನೆನಕ್ಕೆ ಆ ಕರ್ಮಗಳಿಂದ ಹೀಗೆ ಬದುಕಿದಾಗ ಒಳಿತು ಕೆಡಕುಗಳ ಕಡೆಗೆಳೆವ ಕರ್ಮದ ಸೆರೆಯಿಂದ ಪಾರಾಗುವೆ. ಈ ಕರ್ಮ ಅಂದ್ರ ಈ ಮಾಡುವ ಕರ್ತವ್ಯ ಕರ್ಮ. ಆ ಮಾಡುವ ಕರ್ತವ್ಯ ಕರ್ಮದಿಂದ ಆಗತಕ್ಕಂತ ಏನದವಲ್ಲ ಈ ಹುಟ್ಟು ಸಾವು, ಈ ಭವಸಾಗರದಿಂದ ನೀನಕ್ಕಿ ಪಾರಕ್ಕಿಪ. ಫಲದ ಹಂಗು ತೊರೆದು ಕರ್ತವ್ಯದಲ್ಲಿ ಬಗೆ ತೊಡಗಿಸುತ್ತ ನೀನೇನ್ ಮಾಡು, ಫಲದ ಹಂಗಂದ್ರ ಆ ಮಾಡುವ ಕರ್ಮವನ್ನ ಮಾಡಿ ಆ ಕರ್ಮದ ಫಲವನ್ನ ಅಪೇಕ್ಷಿಸದೆ ನಿನ್ನ ಕರ್ತವ್ಯ ಕರ್ಮ ಮಾಡು. ಮಾಡಲಾರದ ಅದೇನಾಗುದಿಲ್ಲ, ಅದರಿಂದ ಬಿಡುಗಡೆ ಆಗಕ್ಕಾಗುದಿಲ್ಲ. ಅದು ನೀನು ಮಾಡುವ ಕರ್ಮ ಆ ಫಲವನ್ನ ಬಯಸದೆ ನೀನೇನ್ ಮಾಡು, ನನ್ನನ್ನ ಕೂಡುವಗೋಸ್ಕರವಾಗಿ ಹಗಲು ರಾತ್ರಿ ಎನ್ನದೆ ನೀನೇನ್ ಮಾಡು, ಆ ಕರ್ತವ್ಯ ಕರ್ಮವನ್ನ ಮಾಡಿ ಫಲದ ಹಂಗು ತೊರೆದು ಆ ಫಲ ಅದು ಬೇಕು ಇದು ಬೇಕಂತ ಮಾಡಬೇಡ. ನಿನಗ ಬೇಕಾದದನ್ನ ನಾ ಕೊಡುತ್ತೇನೆ. ನೀ ಮಾಡುವ ಕರ್ತವ್ಯ ಕರ್ಮವನ್ನ ಮಾಡಿ ಆ ಕರ್ತವ್ಯ ಕರ್ಮದ ಆ ಫಲದ ಭೋಗದ ಅಪೇಕ್ಷೆ ನೀ ಮಾಡಬೇಡ. ಕರ್ತವ್ಯದಲ್ಲಿ ಬಗೆ ತೊಡಗಿಸುತ್ತ ಸೆರೆ ಕಳಿಸಿಕೊಂಡು ನನ್ನ ಬಳಿ ಸೇರುವೆ. ನೀನೇನ್ ಮಾಡ್ತಿ, ನನ್ನನ್ನ ಕೂಡಿದಾಗ ಮತ್ತೆ ಏನಿಲ್ಲ, ಈ ಭವಸಾಗರಕ್ಕೆ ಬರುವ ಈ ದುಃಖ ಸುಖ ಈ ಭೋಗ ಏನಾಗುದಿಲ್ಲ, ನಿನಗೆ ಆಗುದಿಲ್ಲಪ್ಪ. ನನ್ನ ಬಳಿ ಸೇರುವೆ. ನಾವು ಯಾವುದೇ ಕರ್ಮವನ್ನ ನನಗೆ ಇಂತಹ ಫಲ ಬೇಕು ಎನ್ನುವ ಫಲದ ನಂಟಿನಿಂದ ಮತ್ತ ನಾನು ಈ ಕರ್ಮವನ್ನ ಮಾಡಿದೆ ಎನ್ನುವ ಅಹಂ ಇದ್ದು ಮಾಡಿದಾಗ ಆ ಕರ್ಮ
ನಮಗಂಟುತ್ತಂತೆ. ಹೇ ಪರಮಾತ್ಮ, ನೀ ಕೊಟ್ಟಿರುವ ಕರ್ಮ, ಈ ಕರ್ಮವನ್ನ ನಾ ಮಾಡ್ತೇನೆ ಅಂತೇಳಿ ಆ ಕರ್ಮದ ಬಯಕೆಯನ್ನ ನಾನು ಮಾಡಿರೋದು ಮನಸ್ಸಿನಾಗ ನಿನಗ ಯಾವಾಗ ಬರಬಾರ್ದಪ್ಪ. ಅದಕ್ಕಂದವರು ಮಾಡೇನೆಂಬುದು ಮನದಲ್ಲಿ ಹೊಳೆದರೆ ಏಡಿಸಿ ಕಾಡಿತ್ತು ಶಿವನ ತಂಗುರ, ಮಾಡೆ ನೆನ್ನಿರ ಲಿಂಗಕ್ಕೆ, ಮಾಡಿದೆ ನೆನ್ನಿರ ಜಂಗಮಕ್ಕೆ. ಮಾಡಿ ಮಾಡಿ ಕೆಟ್ಟರು ಮನಗಿದ್ದಾರೆ, ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ, ಮಾಡುವ ನೀಡುವ ನಿಜ ಗುಣ ಉಳ್ಳವರೇ ಕೂಡಿಕೊಂಡಿಪ್ಪ ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳಿರಲ್ಲ. ಅದಕ್ಕ ನೋಡು, ನೀನು ಅಹಂ ಇಟ್ಕೊಂಡು ಅಂದ್ರೆ ಅಹಂ ಭಾವ, ನಾನೇ ಮಾಡಿದೆ, ನಾನೇ ನನ್ನಿಂದ ಆಕ್ಕದಂತ ಹೇಳಿ ನೀನೇನ್ ಮಾಡ್ಬೇಡ, ಆ ಕರ್ಮ ಮಾಡ್ಬೇಡಪ್ಪ. ಆ ಕರ್ಮ ನನಗೆ ಅಂಟುತ್ತದ. ಅದಕ್ಕೋಸ್ಕರ ಹಿಂದಿನ ಕಾಲದಲ್ಲಿ ಏನ್ ಮಾಡಿದ್ರು, ಕರ್ಮ ಕರಿಷ್ಯೆ ಅಂತ ಹೇಳಿ ಸಂಕಲ್ಪ ಮಾಡುವಾಗ ಹಿಂಗ್ ಹೇಳ್ತಿದ್ರು. ಏನ್ ಹೇಳ್ತಿದ್ರು? ಭಗವತೋ ಬಲೇನ, ಭಗವತೋ ಹಿರಿಯೇನ, ಭಗವತಃ ತೇಜಸ, ಭಗವತ ಕರ್ಮಣ, ಕರ್ಮ ಕರಿಷ್ಯಾಮಿ ಭಗವತೋ ವಾಸುದೇವಸ್ಯ. ಭಗವತಃ ಬಲೇನ, ಭಗವತಃ ವೀರೇನ, ಭಗವತಃ ತೇಜಸ, ಭಗವತಃ ಕರ್ಮಣಃ, ಕರ್ಮ ಕರಿಷ್ಯಾಮಿ ಭಗವತಃ ವಾಸುದೇವಸ್ಯ. ನಾನು ಮಾಡುವ ಕರ್ಮ ನನ್ನ ಅಲ್ಲ ಅಂತ ಮಾಡ್ತಿದ್ದ. ನೀನು ಆಚರಣೆಗೆ ಮಾಡು, ಮಾಡೋ ಕರ್ತವ್ಯ ಮಾಡು. ಆ ಕರ್ತವ್ಯ ಕರ್ಮ ಮಾಡಿಯೋ ಆ ಕರ್ಮ ನನ್ನ ಕರ್ಮ ಅಲ್ಲ, ನನ್ನೊಳಗಿರುವ ಭಗವಂತ ಮಾಡುವ ಕರ್ಮ. ನಮ್ಮ ನಿಮ್ಮೆಲ್ಲರ ಹೃದಯದಲ್ಲಿ ಆ ಭಗವಂತನೇ ಅನ್ನೋರೇನು ತೃಣ ಕಾಷ್ಟದಲ್ಲಿ ತುಂಬಿಕೊಂಡಿರುವ ಆ ಭಗವಂತ, ನನ್ನೊಳಗಿರುವ ಭಗವಂತ ಮಾಡುವ ಕರ್ಮ, ಅದರ ಹಿಂದಿರುವ ಶಕ್ತಿ ಸಾಮರ್ಥ್ಯ ಎಲ್ಲವೂ ಭಗವಂತನಂತ ತಿಳಿಬೇಕಂತ. ನನ್ನದನ್ನೋದು ಯಾವುದು ಇಲ್ಲ. ಈಗ ಭಗವಂತ ಒಳಗೋದನ ಹೊರಗೋದನಲ್ಲ, ಅವ ಇರಲಾರದೆ ಏನು ಮಾಡಕ್ಕಾಗುದಿಲ್ಲ. ನಾವು ಕಣ್ಣಿನಿಂದ ನೋಡಲಿಕ್ಕಾಗುದಿಲ್ಲ, ಕಿವಿಗಳಿಂದ ಕೇಳಲಿಕ್ಕಾಗುದಿಲ್ಲ, ಕೈಗಳಿಂದ ದಾನ ಮಾಡಲಿಕ್ಕೆ, ಕೊಡಲಿಕ್ಕೆ, ತೆಗೆದುಕೊಳ್ಳಲಿಕ್ಕೆ ಆಗುದಿಲ್ಲ, ಕಾಲಿನಿಂದ ನಡೆಯಲಿಕ್ಕಾಗುದಿಲ್ಲ, ಯಾವ ಕೆಲಸವನ್ನ ಮಾಡಲಿಕ್ಕಾಗುದಿಲ್ಲ. ಯಾರಿದ್ರಿಂದ? ಆ ಭಗವಂತ ಇರದಿದ್ದರೆ ಎಲ್ಲವೂ ಅವಿದ್ದ. ಈಗ ಮಾತನಾಡ್ಬೇಕಂದ್ರೆ ಒಳಗ್ ಕುಂತ್ಕೊಂಡ ಮಾತಾಡಕತ್ತೇನಂತ ಯಾರು? ಭಗವಂತ. ಅದಕ್ಕ ನನ್ನದು ಏನು ಇಲ್ಲ ಅಂತೇಳಿ ನೀವು ತಿಳ್ಕೊಂಡು, ಅದಕ್ಕೆ ಇದು ಭಾಗವತ ಧರ್ಮದ ಸಂಕಲ್ಪ. ಭಗವತ್ ಪ್ರೀತ್ಯರ್ಥ ಮಾಡಿದ ಯಾವ ಕರ್ಮವು ನಮಗೆ ಬಂಧನವಾಗುವುದಿಲ್ಲ. ನಾವೇನ್ ಮಾಡ್ಬೇಕು? ಯಾವುದೇ ಒಂದು ಕರ್ಮವನ್ನ ಮಾಡ್ತಾ ಇದ್ದೀವಂದ್ರ ಇದು ಭಗವಂತನಿಗಾಗಿ ಮಾಡ್ತೇನೆ, ನನಗಾಗಿ ನಾ ಯಾವುದು ಮಾಡೋದಿಲ್ಲ ಅಂತೇಳಿ ಆ ಕರ್ಮಗಳನ್ನ ನಾವು ಮಾಡಿದೀವಿ ಅಂದ್ರ ಆ ಕರ್ಮದಿಂದ ಏನಾಗುದಿಲ್ಲ? ಬಂಧನ ಆಗುದಿಲ್ಲ. ಅದಕ್ಕೆ ಬ್ರಹ್ಮ ಸೂತ್ರದಲ್ಲಿ ವೇದ ವ್ಯಾಸರು ಇದನ್ನ ಈಗ ಹೇಳ್ಯಾರ. ಏನ್ ಹೇಳ್ಯಾರ? ಭಗವಂತನ ಜ್ಞಾನ ನಮ್ಮೊಳಗೆ ದೃಢವಾಗಿ ಅಪರೋಕ್ಷವಾದಾಗ ಅದೇನಾಗ್ಬೇಕು? ಅಪರೋಕ್ಷ. ಪರೋಕ್ಷ ಅಂದ್ರ ಎಲ್ಲೇ ಅದಂತ ತಿಳಿಯೋದು. ಅಪರೋಕ್ಷ ಅಂದ್ರ ಆ ಭಗವಂತನ ಸ್ವರೂಪ ನನ್ನ ಸ್ವರೂಪ, ನಾನೇ ಅವನ ಸ್ವರೂಪ ಅಂತೇಳಿ ಜ್ಞಾನ ನಮ್ಮೊಳಗೆ ದೃಢವಾಗಿ ಅಂದ್ರೆ ಗಟ್ಟಿಯಾಗಿ, ಹಿಂದೆ ಫಲಕಾಮನೆಯಿಂದ ಮಾಡಿದ ಎಲ್ಲ ಪಾಪಗಳನ್ನ
ಆ ಜ್ಞಾನಾಗ್ನಿ ಸುಟ್ಟು ಬಿಡುತ್ತದೆ. ಅದಕ್ಕ ಜ್ಞಾನಾಗ್ನಿ ಸರ್ವ ಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ. ಹೇ ಅರ್ಜುನ, ನೀನು ಆ ಜ್ಞಾನವನ್ನ ಪಡ್ಕೊಂಡ ನಿನ್ನ ಅನಂತ ಜನ್ಮದಲ್ಲಿರತಕ್ಕಂಥ ಪಾಪದ ರಾಶಿ ಏನಿದೆ ಆ ಜ್ಞಾನಾಗ್ನಿಯಿಂದ ಎಲ್ಲ ಸುಟ್ಟು ಭಸ್ಮಕತ್ ಹೇಳಿರಲ್ಲ. ಅದಕ್ಕ ಜ್ಞಾನ ಎಲ್ಲಕ್ಕಿಂತ ಶ್ರೇಷ್ಠ. ಇದನ್ನ ನಾವು ಕಠೋಪನಿಷತ್ತಿನಲ್ಲಿ ಬರುವ ಯಮ ಮತ್ತು ನಚಿಕೇತನ ಸಂಭಾಷಣೆಯಲ್ಲಿ ಕಾಣ್ತೇವಲ್ಲ. ಅದಕ್ಕ ಅವ ವಾಜಸ್ರವಶ ಏನ್ ಮಾಡ್ತಿದ್ದ? ದಾನ ಮಾಡ್ತಿದ್ದ. ದಾನ ಮಾಡುವಾಗ ನಚಿಕೇತ 6 ವರ್ಷದ ಬಾಲಕ ಅಂತ, ನೋಡಪ್ಪ ನೀನು ದಾನ ಮಾಡುವುದು ಸರಿ ಇಲ್ಲ ಅಂದ. ಅವನು ಸಿಟ್ಟು ಬಂತಂತ. ಯಾರಿಗೆ? ಅವರ ತಂದೆಗೆ, ವಾಜಸ್ರವಸನಿಗೆ. ಅವ ಅಂದ, ಅಲ್ಲೋ ನಾ ಕೊಡ್ತೇನಲ್ಲ, ದಾನ ಮಾಡ್ತೇನೆ, ಧರ್ಮ ಮಾಡ್ತೇನೆ, ಪರೋಪಕಾರ ಮಾಡ್ತೇನೆ ಅಂತಂದ. ಅಂದ್ರ ನೀನು ಮಾಡುವ ದಾನ ಅದು ಕ್ರಮ ಸರಿ ಇಲ್ಲಪ್ಪ. 6 ವರ್ಷದ ಬಾಲಕ ತಂದೆಗೆ ಹೇಳಕತ್ತಾನ. ಅವಾಗೇನಂತಾನ? ನಾ ಎಷ್ಟು ದೊಡ್ಡವ, ನಾ ತಿಳಿದು ಮಾಡ್ತೇನೆ ಅಂತೇಳಿ ಅವನಿಗೆ ಕೇಳ್ತಾನೆ. ಅಲ್ಲಪ್ಪ, ನೀನು ದಾನ ಕೊಡಬೇಕಾದ್ರ, ನೀನು ದಾನ ಕೊಟ್ಟಿದ್ದಾದ್ರ ಏನ್ ಮಾಡ್ಬೇಕು? ಬಾಯಿ ಒಳಗ ಹಲ್ಲು ಇರಬೇಕು. ಹಸುಗಳಿಗೆ ಹಾಲು ಕೊಡುವ ಸಾಮರ್ಥ್ಯ ಇರಬೇಕು, ಕರುಗಳನ್ನು ಹಾಕುವ ಸಾಮರ್ಥ್ಯ ಇರಬೇಕು. ನೀ ಎಂತದು ಮಾಡಕತ್ತಿ? ಬಾಯಿ ಒಳಗ ಹಲ್ಲು ಇಲ್ಲದ, ದೇಹದಲ್ಲಿ ಶಕ್ತಿ ಇಲ್ಲದ, ಹಾಲು ಕೊಡಲಾರದ ಅಂತ ಹಸುಗಳನ್ನ ದಾನ ಮಾಡಕತ್ತಿಯಲ್ಲಪ್ಪ. ನಿನಗಿದ್ರಿಂದ ಏನಕತ್ತಿ? ನೀ ಕೊಡುದಿತ್ತಂದ್ರ ನಿನಗ ಒಳ್ಳೇದನ್ನ ಹೆಂಗ ನೀ ಉಪಯೋಗ ಮಾಡ್ತೀಯಲ್ಲ. ನಾವು ದಾನ ಮಾಡ್ತಿರ್ತೇವೆ, ಚಲೋ ಚಲೋ ನಮ್ಗೆ ಇಟ್ಕೊಂಡು ಎಂತೆಂತದ್ದನ್ನ ಏನಾರ ಕೊಡ್ತೇವಲ್ಲ. ಚಲೋ ಜೋಳ ನಾವ್ ಇಟ್ಕೊಳ್ಳೋದು, ಆ ಶರದ ಜೋಳ ಇನ್ನೊಬ್ಬರಿಗೆ ಕೊಡುದಂತ. ಹಂಗಾಗ್ಬಾರ್ದಂತ. ನಮ್ಮ ಜೀವನದೊಳಗ ನಾವ್ ಹೆಂಗಂತ ಉಪಯೋಗ ಮಾಡ್ತೇವಿ ಅಂತದು ದಾನವನ್ನ ಮಾಡಬೇಕು. ಅದಕ್ಕೆ ಅಂದ, ಅಲ್ಲ ನೀನು ಕೊಡುವ ದಾನ ಸರಿ ಇಲ್ಲ. ಅವ ಸಿಟ್ಟು ಬಂತಂತ ಬಳಿ. ಹಂಗಾರ ನೀನು ನಿನ್ನ ಹೆಂಡರಿಗಾಗಿ ಮಕ್ಕಳಿಗಾಗಿ ಇದು ಸದಾ ಇರ್ಲಿ ಅಂತ ಹೇಳಿ ಹಿಂಗ ಜೀವನ ಮಾಡಿ ಹಾಳಾಗಿದ್ದನ್ನ, ಅದು ಯಾವುದಕ್ಕೂ ಉಪಯೋಗ ಇಲ್ಲದನ್ನ ನೀ ಕೊಡಾಕತ್ತಿಯಲ್ಲಪ್ಪ, ಇದು ಸರಿ ಆಗುದಿಲ್ಲ ಅಂದಾಗ ಕೇಳ್ತಾನ, ನೋಡು ಹಂಗಾರ ನನ್ನ ಯಾರಿಗೆ ದಾನ ಮಾಡ್ತಿ? ಏನಂತಾನ ಅವರಪ್ಪಗ? ನನ್ನ ಯಾರಿಗೆ ದಾನ ಮಾಡ್ತೀಯ ಅಂದಾಗ ಸಿಟ್ಟು ಬಂದಾಗ ಏನಂದ, ನಿನಗೆ ನಿನ್ನ ಏನ್ ಮಾಡ್ತೀನಿ? ಯಮನಿಗೆ ದಾನ ಮಾಡ್ತೀನಿ ಅಂದ. ವಾಜಸ್ರವ ಅಂದಾಗ ಅವ ಅಂತಾನ, ಜ್ಞಾನವನ್ನ ನಚಿಕೇತ ಯಮನಲ್ಲಿ ಬೇಡಾಕ ದೇಹವನ್ನ ಬಿಟ್ಟು ಹೋಗ್ತಾನೆ ಯಮಲೋಕಕ್ಕೆ. ಯಾರು? ನಚಿಕೇತ ಹೋಗ್ತಾನೆ. ಹೋಗಿ ನಾವಂತೇವೆ ಯಮ ಅಂದ್ರ ಅನ್ಸುತ್ತೇವೆ. ಯಾಕಂದ್ರ ಆ ಮುಕ್ತಿ ದೇವತೆ ಅಂತ ಹೋಗಬೇಕಾದ್ರೆ ಅನ್ಸುತ್ತೇವಲ್ಲ. ಅಂತ ಧೈರ್ಯ ಏನಿತ್ತು ಅವನಿಗೆ? ಆ ನಚಿಕೇತನಲ್ಲಿ ಹೋದರೂ ನಚಿಕೇತನ ಜೊತೆಗೆ ಸಂಭಾಷಣೆ ಮಾಡುವ ಸಾಮರ್ಥ್ಯ ಇತ್ತಂತೆ. ಯಾರಿಗೆ? ನಚಿಕೇತನಿಗೆ. ಅವಾಗ ಕೇಳ್ತಾನೆ, ನೀವು ಹೋದಾಗ ಯಮರಾಜ ಇದ್ದಿದ್ದಿಲ್ಲ ಮನೆಯೊಳಗೆ, 3 ದಿನ ಹೋಗಿದ್ದಂತೆ ಎಲ್ಲೋ. ಅವಾಗ ಯಮನ ಹೆಂಡತಿ ಅಂದದಂತ, ಬ್ರಾಹ್ಮಣ ಅತಿಥಿಯಾಗಿ ಬಂದಾನಂದಾಗ ಮನೆ ಒಳಗೆ. ಅವಾಗಂದ, ಯಜಮಾನರು ಇರಲಾರದೆ ನಾನು ಮನೆಯೊಳಗೆ ಬರುವಂತಿಲ್ಲ ತಾಯಿ. ನಾ ಹೊರಗೆ ಇರ್ತೇನೆ ಅಂತೇಳಿ ಏನ್ ಮಾಡಿದ? ನೀರನ್ನು ಕುಡಿಲಿಲ್ಲ, ಒಂದು ತುತ್ತು ಅನ್ನವನ್ನ ಊಟ ಮಾಡಲಿಲ್ಲ. ಯಮರಾಜ ಬಂದ, ನೋಡು ಬ್ರಾಹ್ಮಣ ಈ ಮುಮುಕ್ಷು ಬಂದಾಗ ನೀ ಇಲ್ಲದ ಕಾರಣ ಏನ್ ಮಾಡಿಲ್ಲ? ಒಂದು ಗುಟ್ಟು ನೀರನ್ನು ಕುಡಿಲಿಲ್ಲ, ಒಂದು ತುತ್ತು ಅನ್ನವನ್ನ ಊಟ ಮಾಡಿಲ್ಲ.
ಅತಿಥಿಯಾಗಿ ಬಂದನೆಂದಾಗ ಇನ್ನೇನ್ ಮಾಡು, ಮೊದಲ ಅವನ ಪಾದ ಪೂಜೆಯನ್ನ ಮಾಡು. ಪಾದ ಪೂಜೆ ಮಾಡಿ ಅವನಿಗೆ ಉಣಿಸುದು ತಿನಿಸುದು ಮಾಡಿ, ಯಾಕಪ್ಪ ನೀ ಬಂದಿಯಲ್ಲ, ನಾನು 3 ದಿನ ಲೇಟ್ ಆಗಿ ಬಂದೇನಲ್ಲ, ನಿನಗೆ ಯಾವ ವರ ಬೇಕು ಕೇಳು ಅಂದ. ಯಾರು? ಯಮರಾಜ. ಯಮರಾಜನೇ ಇವ್ರನ್ನ ತನ್ನ ಸಿಂಹಾಸನದ ಮೇಲೆ ಕೊಳ್ಳರಿಸಿ ಅವನ ಪಾದ ಪೂಜೆಯನ್ನ ಮಾಡಿ ಮತ್ತ ವರಗಳನ್ನ ಕೇಳು ನಂದು ತಪ್ಪಗೆ ತಂದ. ಅವಾಗಂದವ ನಚಿಕೇತ, ನೋಡಪ್ಪ ನನಗೆ ನೀ ವರ ಕೊಡುದಾದರೆ ಆದ್ರ ಏನ್ ಮಾಡು, ನಮ್ಮ ತಂದೆ ಅವನಿಗೆ ಒಳ್ಳೆಯ ದಾನ ಮಾಡು ಬುದ್ಧಿ ಬರಲಿ, ದಾನ ಧರ್ಮ ಮಾಡುವುದು ಬರಲಿ, ಅವನ ಸಿಟ್ಟು ಸದಾ ಶಾಂತವಾಗಲಿ. ಮತ್ತೊಂದು ಕೇಳಿದ, ನೋಡು ನನಗೆ ಬ್ರಹ್ಮವಿದ್ಯೆಯನ್ನ ಕರುಣಿಸು ಅಂದ. ಆ ಬ್ರಹ್ಮವಿದ್ಯೆಯನ್ನ ಕೊಡಬೇಕಾದ್ರ ಯಮರಾಜಂದ, ಯಾರಿಂದಲೂ ಸಾಧ್ಯ ಇಲ್ಲೋದು. ನಿನಗೆ ಮಾಡ್ತೇನೆ, ಎಷ್ಟು ಆಯುಷ್ಯ ಕೊಡ್ತೇನೆ, ಎಷ್ಟು ಸಿರಿಯನ್ನ ಕೊಡ್ತೇನೆ, ಸಂಪತ್ತನ್ನ ಕೊಡ್ತೇನೆ, ದೇವಲೋಕದಲ್ಲಿರುವ ಇವರನ್ನ ದೇವದಾಸಿಯರನ್ನ ನಿನ್ನ ಸೇವಕರನ್ನಾಗಿ ಮಾಡಿ ಕಳಿಸ್ತೇನೆ, ಸಿರಿಯನ್ನ ಕೊಡ್ತೇನೆ, ಸಂಪತ್ತನ್ನ ಕೊಡ್ತೇನೆ ಖರೆ, ಆದರೆ ಆತ್ಮವಿದ್ಯೆಯನ್ನ ಮಾತ್ರ ಬೇಡ ಬೇಡ ಅಂದ. ಅವ ಅಂದ, ನೋಡಪ್ಪ ನೀ ಕೊಡುದಿತ್ತಂದ್ರ ನನಗ ಆತ್ಮವಿದ್ಯೆಯನ್ನ ಕರುಣಿಸು. ನೀನೇನೋ ಸಿರಿ ಸಂಪತ್ತನ್ನ ಕೊಡ್ತೇನೆ ಎಲ್ಲ, ಸಿರಿ ಸಂಪತ್ತು, ಭೂಮಿ, ಸೀಮಿ, ರಾಜ್ಯ, ಭೋಗ, ಆಯುಷ್ಯ ಇವೆಲ್ಲವೂ ನಾಶಕ್ಕವಪ್ಪ. ನೀನು ನಾಶವಾಗುವುದು ಕೊಡ್ತೇನೆ ಅಂತೀಯಲ್ಲ, ಇದು ನನಗೆ ಬೇಕಾಗಿಲ್ಲ ಅಂದ ನಚಿಕೇತ. ಅವಾಗಂದ, ಇಲ್ಲಪ್ಪ ನಿನಗ ಆಯುಷ್ಯ ಕೊಡ್ತೇನೆ, ಎಷ್ಟು ನಿನಗ ಯೌವನ ಸದಾ ಇರುವಂಗ ಮಾಡ್ತೇನೆ ಅಂದ. ನನಗೆ ಯೌವನನು ಬೇಡ, ಆಯುಷ್ಯವೂ ಬೇಡ, ಸಿರಿಯೂ ಬೇಡ, ಸಂಪತ್ತು ಬೇಡ, ಯಾವುದು ನನಗೆ ಬೇಡ. ನನಗೆ ಕೊಡುದಿತ್ತಂದ್ರ ಏನ್ ಮಾಡು, ಆತ್ಮವಿದ್ಯೆಯನ್ನ ಮಾತ್ರ ಕರುಣಿಸು. ಅವಾಗಂದ, ಇದು ಬಹಳ ಕಷ್ಟಕರವಾದದ್ದಪ್ಪ ಅಂದ. ನೀನು ಇದನ್ನ ಬಿಟ್ಟು ಬೇರೆ ಯಾವುದೇ ವರವನ್ನ ಬೇಡು ಅಂದ. ಅದಕ್ಕಂದಮ, ನೋಡು ಜ್ಞಾನವನ್ನ ವರವಾಗಿ ಬೇಡಿದಾಗ ಯಮ ಆತನಿಗೆ ನಿನಗೆಷ್ಟು ಸಂಪತ್ತು ಬೇಕು ಅದನ್ನ ಕೇಳು, ನಾವೇನಾರ ಹೋಗಿ ನಮಗ ಕೇಳಿದ್ನಂದ್ರ ನನಗ ಅದನ್ನು ಕೊಡು, ಇದನ್ನು ಕೊಡು, ಆ ಭಾಗ್ಯ ಕೊಡು, ಈ ಭೋಗ್ಯ ಕೊಡು ಅಂತ ಕೇಳ್ತಿದ್ದೀವಲ್ಲ, ನಿನಗೆ ಬೇಕಿದ್ದರೆ ದೊಡ್ಡ ಸಾಮ್ರಾಜ್ಯದ ಚಕ್ರವರ್ತಿಯನ್ನಾಗಿ ಮಾಡ್ತೇನಂದ. ಇದಕ್ಕಿಂದ ನಚಿಕೇತ ಹೇಳ್ತಾನೆ, ನೋಡಪ್ಪ ಇದೆಲ್ಲವೂ ನರಕಕ್ಕೆ ಹೋಗುವ ಸಾಧನಗಳು. ನೀ ಹೇಳಕತ್ತಿಯಲ್ಲ, ನೀ ಹೇಳುವುದು ಇದೆಲ್ಲವೂ ಏನಿದೆ, ನರಕಕ್ಕೆ ಹೋಗುವ ಸಾಧನ. ಇದಾಗುವುದು ನನಗೆ ಬೇಡ, ನನಗೆ ಭಗವಂತನ ಬಗ್ಗೆ ತಿಳಿಯಬೇಕಪ್ಪ. ಎಷ್ಟೇ ಜನ್ಮ ಹೋಗ್ಯವಲ್ಲ, ಕೋಟಿ ಕೋಟಿ ಜನ್ಮಗಳು ಹೋಗ್ಯವ, ಆ ಭಗವಂತನನ್ನ ನಾ ತಿಳಿಬೇಕು. ಹೀಗೆ ನಮ್ಮ ಪಾಪ ಕರ್ಮಗಳನ್ನ ಸಂಪೂರ್ಣ ತಿಳಿದುಕೊಂಡು ಮೋಕ್ಷಕ್ಕೆ ಹೋಗುವ ಏಕಮಾತ್ರ ಮಾರ್ಗ ಭಗವಂತನ ಬಗೆಗಿನ ಜ್ಞಾನ. ಭಗವದರ್ಪಣ ಬುದ್ಧಿಯಿಂದ ಕರ್ಮ ಅನುಷ್ಠಾನ ಮಾಡಿದಾಗ ಶುಭ ಕರ್ಮದ ಕಟ್ಟಿನಿಂದ ಬಿಡುಗಡೆ ಸಾಧ್ಯ ಅಂತೇಳಿ ಆ ನಿತ್ಯ ಮಾಡಿಕೊಂಡು ಕೃಷ್ಣ ಹೇಳ್ತಾನಲ್ಲ, ಸನ್ಯಾಸ ಯೋಗ ಯುಕ್ತ ಆತ್ಮ ವಿಮುಕ್ತೋ ಮಾಮು ಪೈಷ್ಯಸಿ ಎಂದು. ಇಲ್ಲಿ ಹೇಳುವ ಸನ್ಯಾಸ ಒಂದು ಯೋಗ, ಇದು ಉಪಾಯ. ಎಲ್ಲವನ್ನ ಭಗವಂತನಿಗೆ ಅರ್ಪಣೆ ಮಾಡಿ. ಈಗ ನಾವೇನ್ ಮಾಡ್ಬೇಕು, ನನಗಂತೇಳಿ ನಾವ್ ಏನು ಇಟ್ಕೋಬಾರ್ದು ಅಂತ ಎಲ್ಲವೂ ಆ ಭಗವಂತನಿಗೆ ಅರ್ಪಿಸಿ
ಕಾಮ ಅಂದ್ರ ಮಾಡಬೇಕು ಅಂತೇಳಿ ಬಯಸುವುದು ಅಂತ. ನಾವೇನಂತೀವಿ ಕಾಮ ಅಂದ್ರೆ ಬೇರೆ ಬೇರೆ ಅರ್ಥ ಮಾಡ್ತೀವಲ್ಲ, ಮಾಡಬೇಕೆಂಬ ಬಯಕೆ ಏನೈತಲ್ಲ ಅದೇನು ಕಾಮ. ಸಂಕಲ್ಪ ಅಂದ್ರ ಮಾಡುತ್ತೇನೆ ಎಂದು ನಿರ್ಧರಿಸುವುದು. ಕಾಮ ಸಂಕಲ್ಪ ವರ್ಜಿತ ಸನ್ಯಾಸ. ಹೀಗೆ ಭಾಗವತ ಧರ್ಮ ಪಾಲನೆ ಮಾಡಿದರೆ ಸುಲಭವಾಗಿ ಆ ಭಗವಂತನನ್ನ ನಾವು ಸೇರಬಹುದು. ನಿಶ್ಚಿತವಾಗಿ ನನ್ನನ್ನ ಸೇರ್ತಾರಪ್ಪ ಅಂತೇಳಿ ಕೃಷ್ಣ ಭರವಸೆಯನ್ನ ಕೊಡ್ತಾನಲ್ಲ. ಅದಕ್ಕವ ಕೇಳಿದ ಏನಂತ ಅಂದ, ಈ ಪರಮಾತ್ಮ ಫಲ ಅಂತ ಹೇಳಿದಲ್ಲ, ಆ ಫಲ ಅನ್ನೋದನ್ನ ಅದೊಂದಿಷ್ಟು ನನಗೆ ತಿಳಿಸಿ ಹೇಳಂತೇಳಿ ಮತ್ ಪ್ರಶ್ನೆ ಮಾಡ್ದ. ಏನಂತಾನ, ಫಲಂ ಪರಿಣಾಮ. ಫಲಂ ಪರಿಣಾಮ ಅಂದ್ರೆ ಪಕ್ವವಾಗುವಿಕೆ. ಈಗ ಒಂದು ಗಿಡದಲ್ಲಿ, ವೃಕ್ಷದಲ್ಲಿ ಆಗಲಿ, ಬಳ್ಳಿಯಲ್ಲಿ ಆಗಲಿ, ಒಂದು ಮೊದಲನೇಕದ್ದು ಹೂ ಬಿಡದಲ್ಲ, ಹೂ ಬಿಟ್ಟು ಮಿಡಿಯಾಗಿ ಕಾಯಿಯಾಗಿ ಹಣ್ಣಾಕತ್ತಲ್ಲ. ಆ ಹಣ್ಣು ಪಕ್ವವಾದಾಗ ಅದೇನಾಕತಿ, ಗಿಡದಿಂದಾಗಲಿ ಬಳ್ಳಿಯಿಂದಾಗಲಿ ಬಿಡದಲ್ಲ, ಆ ಪಕ್ವವಾದಾಗ ಬಿಡದಂತ. ಇಲ್ಲಿಕಂದ್ರ ಬಿಡುದಿಲ್ಲ. ಅದರಂತೆ ವ್ಯಾಪಾರ ಜನ್ಯಂ ಫಲಂ, ಕ್ರಿಯೆಯಿಂದ ಹುಟ್ಟಿದ್ದು ಯಾವುದೈತಲ್ಲ ಅದಕ್ಕೆ ಏನಂತ ತಿಳ್ಕೊ, ಫಲ ಅಂತ ತಿಳ್ಕೊ. ಸ ಸಾಧನ ಸುಖ ದುಃಖೋಪಭೋಗ. ಫಲಂ ಸಾಧನ ಸಹಿತವಾದ ಸುಖ ದುಃಖಗಳನ್ನ ಅನುಭವಿಸುವುದೇನೈತಲ್ಲ ಇದೊಂದು ಫಲ. ಈಗ ದುಃಖ ಬಂದಾಗಾದರೂ ಅದನ್ನ ನಾವು ಅನುಭವಿಸಬೇಕು, ಸುಖ ಬಂದಾಗಾದರೂ ಅನುಭವಿಸ್ಬೇಕಂತ. ನಾವು ಜೀವನ ಪರ್ಯಂತರವಾಗಿ ಎಷ್ಟೇ ಜನ್ಮಗಳನ್ನ ತೊಟ್ಟುಕೊಂಡು ಬಂದೇವಲ್ಲ, ಎಷ್ಟೇ ಜನ್ಮಗಳಲ್ಲಿ ಮಾಡಿರುವ ಪಾಪದ ಶೀರ್ಷವನ್ನ ನಾವೇನ್ ಮಾಡ್ಬೇಕು, ಆ ರೂಪದಲ್ಲಿ ಅನುಭವಿಸ್ಬೇಕಲ್ಲ. ಅದಕ್ಕ ಸ್ವಕರ್ತವ್ಯತಾ ಪ್ರಯೋಜಕೇಚ್ಛಾ ವಿಷಯ ಫಲಂ. ಕರ್ತವ್ಯತಾ ರೂಪ ಕಾರಣದ ಇಚ್ಛೆಗೆ ಯಾವುದು ವಿಷಯ ಆಗೈತಲ್ಲ ಅದಕ್ಕೆ ನಮ್ಗೆ ತಿಳ್ಕೊ, ಫಲಂ ಅಂತ ನೀನು ತಿಳಿದುಕೋ. ಪ್ರಕರಣ ಪ್ರತಿಪಾದ್ಯಸ್ಯ ಶ್ರೂಯಮಾಣಂ ಪ್ರಜ್ಞಾನಾತ್ ಪ್ರಾಪ್ತಿ ಪ್ರಯೋಜನಂ ಯಥಾ ತು ಮತ್ಪಶ್ಯ ಇತ್ಯದ್ವಿತೀಯ ಜ್ಞಾನಾತ್ ಸಮತ್ಪತ್ತಿ ರೂಪಂ ಫಲಂ. ಇದು ಫಲ ಅಂದ್ರ ಪ್ರಕರಣದಲ್ಲಿ ಪ್ರತಿಪಾದನೆ ಮಾಡಬೇಕಾಗಿರುವ ಕೇಳಿ ಬರುತ್ತಿರುವ ಯಾವ ವಿಷಯವು ಇದೆಯೋ ಅದರ ಜ್ಞಾನದಿಂದ ಏನು ಆ ವಸ್ತುವಿನ ಪ್ರಾಪ್ತಿಯೇ ಪ್ರಯೋಜನ. ಹಾಗಂದ್ರ ಮುಕ್ತನಾಗ್ತಿ ಇವೇ ಮುಂತಾದ ಅರ್ಜಿತೀಯ ಆತ್ಮಜ್ಞಾನದಿಂದ ಅದನ್ನ ಹೊಂದುವುದು ಯಾವುದೈತಲ್ಲಪ್ಪ ಅದು ಫಲ ಅಂತ ನೀನು ಇಟ್ಟುಕೋ ಅರ್ಜುನ ಅಂತ ಹೇಳಿ ಅರ್ಜುನನನ್ನ ನಿಮಿತ್ತ ಮಾಡಿಕೊಂಡು ಶ್ರೀಕೃಷ್ಣ ಪರಮಾತ್ಮ ನಮ್ಮ ನಿಮ್ಮೆಲ್ಲರಿಗೆ ಕೆಳಗಟ್ಟೆ. ಅದಕ್ಕ ನಾವೇನ್ ಮಾಡ್ಬೇಕು, ಅದನ್ನ ಚಿಂತನೆ ಮಾಡ್ತಾ ಏವಂ ಕುರ್ವತಃ ಭವತಿ ತತ್ ಶೃಣು. ಹೀಗೆ ಮಾಡುತ್ತಿದ್ದರೆ ನಿನಗೆ ಯಾವ ಫಲ ಆಗುದಂತಂದ್ರ ಹೇಳ್ತೀನಿ ಕೇಳ ಅರ್ಜುನ ಅಂತ ಹೇಳಿದ. ಹೀಗಾದ ಶುಭಾಶುಭ ಫಲಗಳುಳ್ಳ ಕರ್ಮ ಬಂಧನಗಳಿಂದ ಏನಂತ ಈ ಕರ್ಮಗಳೇನದವಲ್ಲ ಆ ಕರ್ಮದಿಂದೇನಕ್ಕೆ ಆ ಬಂಧನದಿಂದ ನೀ ಮುಕ್ತನಾಗಿ ಸನ್ಯಾಸ ಯೋಗಯುಕ್ತಾತ್ಮನಾಗಿ ವಿಮುಕ್ತನಾಗಿ ನನ್ನ ಬಳಿಗೆ ಬರುವೆ. ನೀ ನನ್ನನ್ನ ಕೂಡಿದೆ ಅಂದ್ರ, ನನ್ನ ಬಳಿಗೆ ಬಂದ ಅಂದ್ರ, ನನ್ನ ನೀ ಸೇರಿದೆ ಅಂದ್ರ ನಿನಗೇನಿಲ್ಲ ಮರಳೆ ಜನನ ಮರಣಾತ್ಮಕವಾದ ಈ ದುಃಖ ನಿನಗಿಲ್ಲ. ಎಲ್ಲಿವರೆಗೆ ನನ್ನನ್ನ ನೀ ಕೂಡುವುದಿಲ್ಲಲ್ಲ ಅಲ್ಲಿವರೆಗೆ ನಿನಗೇನ ತಪ್ಪುದಿಲ್ಲ, ಹುಟ್ಟು ಸಾವುಗಳು ತಪ್ಪುದಿಲ್ಲಪ್ಪ. ಅಂದ್ರ ಜನನ ಮರಣ
ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಶಯನೆ ಇಹ ಸಂಸಾರೇ ಖಲು ದುಸ್ಸಾರೆ ಕೃಪಯಾ ಪಾಹಿ ಪಾಹಿ ಮುರಾರಿ ಭಜ ಗೋವಿಂದಂ ಭಜ ಗೋವಿಂದಂ ಭಜ ಗೋವಿಂದಂ. ಮತ್ತೆ ನೋಡು, ನೀನು ನನ್ನನ್ನ ಎಲ್ಲಿವರೆಗೆ ತಿಳಿಯುವುದಿಲ್ಲ, ನನ್ನನ್ನ ಸೇರುವುದಿಲ್ಲ, ನನಗೆ ನನ್ನ ಬಳಿಗೆ ಬರುವುದಿಲ್ಲಲ್ಲ, ಅಲ್ಲಿವರೆಗೆ ಈ ಹುಟ್ಟು ಸಾವು ಈ ಭವಸಾಗರ ಚಕ್ರದಿಂದ ಏನಾಗುವುದಿಲ್ಲ. ಎಷ್ಟೇ ಜನ್ಮಗಳಲ್ಲಿ ಎಷ್ಟೇ ಸುತ್ತಿದರು, ಯಾವ ಲೋಕಕ್ಕೆ ಹೋದರೂ ಏನಾಗುವುದಿಲ್ಲ. ಮತ್ತೆ ಹುಟ್ಟುವುದು ಸಾವುದು ಇದರಿಂದ ನಿನಗೆ ಬಿಡುವುದಿಲ್ಲಪ್ಪ. ಶುಭಾಶುಭ ಫಲೈಹಿ ಶುಭಾಶುಭೆ ಇಷ್ಟ ಅನಿಷ್ಟೇ ಫಲೆ ಯೇಷಾಂ ತಾನಿ ಶುಭಾಶುಭ ಫಲಾನಿ ಕರ್ಮಾಣಿ ತೈಹಿ ಶುಭಾಶುಭ ಫಲೈಹಿ ಕರ್ಮ ಬಂಧನೈಹಿ ಕರ್ಮಾಣಿ ಏವ ಬಂಧನಾನಿ ತೈಹಿ ಕರ್ಮ ಬಂಧನೈಹಿ ಏವಂ ಮದರ್ಪಣಂ ಕುರ್ವನ್ ಮೋಕ್ಷಸೆ. ಅಂದ್ರೆ ಶುಭಾಶುಭ ಫಲಗಳುಳ್ಳ, ಶುಭಾಶುಭಗಳು ಅಂದ್ರ ಬೇಕಾದ ಒಳ್ಳೆಯ ಫಲಗಳು, ಬೇಡವಾದ ಕೆಟ್ಟ ಫಲಗಳು. ಇವು ಯಾವ ಕರ್ಮಗಳಿಗೆ ಫಲಗಳು, ಆ ಕರ್ಮಗಳು ಶುಭಾಶುಭ ಫಲಗಳುಳ್ಳ ಅಂತ ತಿಳ್ಕೊ. ಅಂಥ ಶುಭಾಶುಭ ಫಲಗಳುಳ್ಳ ಕರ್ಮ ಬಂಧನಗಳಿಂದ ನೀನು ಪತ್ರಾದಿಗಳನ್ನ ನನಗೆ ಅರ್ಪಣೆ ಮಾಡುತ್ತಿದ್ದರೆ ಏನಕ್ಕೆ ಬಿಡುಗಡೆಯನ್ನ ಹೊಂದುವೆ. ಯಾವುದರಿಂದ? ಈ ಜನನ ಮರಣಾತ್ಮಕವಾದ ಈ ಬಂಧನದಿಂದ. ನಿಜವಾದ ಸುಖ ನಿನಗೆ ಸಿಗಬೇಕಾಗಿತ್ತಂದ್ರ ಏನ್ ಮಾಡು, ಇದನ್ನ ನೀನು ಮಾಡು. ಮೋಕ್ಷಸೆ ಸಹಾಯಂ ಸನ್ಯಾಸ ಯೋಗ ನಾಮ. ಇದಕ್ಕೇನಂತಾರ? ಸನ್ಯಾಸ ಯೋಗ ಅಂತೇಳಿ ಹೆಸರೈತಿ. ಇದಕ್ಕ ಸನ್ಯಾಸ ಚ ಅಸೌ ಮತ್ ಸಮರ್ಪಣತೆಯ ಕರ್ಮತ್ವಾತ್ ಯೋಗ ಚ ಅಸೌ ಇತಿ. ಅಂದ್ರೆ ಎಲ್ಲವನ್ನ ನನಗೆ ಸಮರ್ಪಣೆ ಮಾಡುವುದರಿಂದ ಸಮ್ಯಕ್ ನ್ಯಾಸ. ನೋಡು, ನೀನು ಬದುಕೋಸ್ಕರವಾಗಿ ನಿನಗೆ ತಿನ್ನಲಿಕ್ಕೆ ಉಣ್ಣಲಿಕ್ಕೆ ಏನೇ ಇಟ್ಟುಕೊಂಡಾದರೂ ಏನ್ ಮಾಡು, ಅದನ್ನ ನನಗೆ ಅರ್ಪಿಸು. ನೀನಾನ ಕಷ್ಟಪಟ್ಟು ನಾನ ದುಡಿದೇನೆ, ಇದು ನಾನ ಭೋಗ ಭೋಗ ಅನುಭವಿಸ್ತೇನೆ, ಎಲ್ಲ ನನಗ ಕಟ್ಟಿ ನನ್ನ ಹೆಣ್ಣರಿಗಾಗಿ, ನನ್ನ ಮಕ್ಕಳಿಗಾಗಿ, ನನ್ನ ಬಂಧುಗಳಿಗಾಗಿ, ನನ್ನ ಬಳಗಕ್ಕಾಗಿ ಅಂತೇಳಿ ನೀ ಏನಾದರೂ ಇಟ್ಟುಕೊಂಡೆ ಅಂದ್ರ ಏನಾಗೋದಿಲ್ಲ, ನನ್ನನ್ನ ನೀನು ಸೇರುವುದಿಲ್ಲಪ್ಪ. ಸೇರ್ಬೇಕಂತಂದ್ರ ಎಲ್ಲವೂ ಭಗವಂತಂದು. ಇಲ್ಲೇ ನಾನು ಬರುವಾಗ ಏನು ತಂದಿಲ್ಲ, ಹೋಗುವಾಗಾದರೂ ಏನು ಹೊತ್ತುಕೊಂಡು ಹೋಗುದಿಲ್ಲ, ಎಲ್ಲವೂ ಭಗವಂತಂದಂತೇಳಿ ನನಗೆ ಅರ್ಪಿಸು. ಇದೆಲ್ಲ ಏನ್ ಮಾಡು, ನನಗೆ ಸಮರ್ಪಣೆ ಮಾಡುವುದರಿಂದ ಇದೇನಾಕತಿ? ಸನ್ಯಾಸ ಅನಿಸ್ತದಪ್ಪ. ಸಮ್ಯಕ್ ನ್ಯಾಸ ಸನ್ಯಾಸ. ಎಲ್ಲ ಬಿಡೋದು. ನಂದು ಈ ಜಗತ್ತಿನಲ್ಲಿ ಏನು ಇಲ್ಲ, ಎಲ್ಲವೂ ಭಗವಂತಂದಂತೇಳಿ ಏನ್ ಮಾಡು, ನನಗೆ ನೀನು ಅರ್ಪಿಸಿದಾಗ ಅದು ಸನ್ಯಾಸ. ತೇನ ಸನ್ಯಾಸ ಯೋಗೇನ ಯುಕ್ತ ಆತ್ಮ ಅಂತಃಕರಣಂ ಯಸ್ಯ ತವ ಸಹ ತ್ವಂ ಸನ್ಯಾಸ ಯೋಗ ಯುಕ್ತಾತ್ಮ ಸನ್ ವಿಮುಕ್ತಃ ಕರ್ಮ ಬಂಧನೈಃ ಜೀವನ್ಯೇವ ಪತಿತೇ ಚ ಅಸ್ಮಿನ್ ಶರೀರೆ ಮಾಂ ಉಪೇಕ್ಷಸಿ ಆಗಮಿಷ್ಯಸಿ. ಕರ್ಮವಾಗುವುದರಿಂದ ಇದಕ್ಕೆ ಅಂತಾರ, ಇದಕ್ಕ ಯೋಗ ಅಂತಾರಪ್ಪ. ಈ ಸನ್ಯಾಸ ಯೋಗದಿಂದ ಕೂಡಿದ ಆತ್ಮ ಅಂದ್ರ ಅಂತಃಕರಣ ಇರುವುದರಿಂದ ನೀನು ಸನ್ಯಾಸ ಯೋಗ ಯುಕ್ತಾತ್ಮ. ನಮಗೇನೈತೆ? ಅಂತಃಕರಣ ಒಳಗಿರುವ. ಅಂತಂದ್ರ ಒಳಗ, ಕರಣ ಅಂದ್ರ ಸಾಧನವಾಗಿರುವ.
ಮನ, ಬುದ್ಧಿ, ಚಿತ್ತ, ಅಹಂಕಾರ ಇವು ಕೂಡಿಕೊಂಡಿರುವುದು ಏನೈತಲ್ಲ ಆ ಅಂತಃಕರಣ. ಅದನ್ನ ಎಷ್ಟೇ ಕಷ್ಟಪಟ್ಟು ಮಾಡಬೇಕಂದಾಗ, ಕೊಡಬೇಕಂದಾಗ ಒಂದು ಕೊಡುವಂತಿರ್ತತಿ, ಒಂದು ಜ್ಞಾನ ಅಂತಿರ್ತತಿ. ನಿಂದಂದ್ರ ಏನಕ್ಕತಿ, ನಂದಂದ್ರ ಏನಕ್ಕತಿ, ನಂದಂದ್ರ ಮಂಥನ ಆಕತ್ತಪ್ಪ. ನಂದಲ್ಲಿರು ಎಲ್ಲವೂ ಭಗವಂತನಂತೇಳಿ ನೀನು ಮಾಡಿದಾಗ ನಿನಗೆಷ್ಟು ತಿನ್ನಲಿಕ್ಕೆ ಬೇಕು, ಉಣ್ಣಲಿಕ್ಕೆ ಬೇಕು, ಉಡಲಿಕ್ಕೆ ಬೇಕು, ಎಷ್ಟು ಬೇಕಲ್ಲ ಅದು ನಾಗೆಲ್ಲ ನಿನ್ನ ಯೋಗಕ್ಷೇಮವನ್ನ ನಾನು ನೋಡಿಕೊಳ್ಳುವಾಗ ನಿನಗದರ ಚಿಂತೆ ಏಕೆ? ಅದಕ್ಕಪ್ಪ ನೀನೇನ್ ಮಾಡು, ಏನೇ ಇದ್ದರು ಅದನ್ನೇ ಮಾಡು, ನನಗೆ ಅರ್ಪಿಸು. ಈ ಅಂತಃಕರಣ ಇರುವುದರಿಂದ ನೀನು ಸನ್ಯಾಸ ಯೋಗ ಯುಕ್ತನಾತ್ಮನು ಅಂಥವನಾಗಿ ಬದುಕಿರುವಾಗಲೇ ಆ ಕರ್ಮದ ಕಟ್ಟುಗಳಿಂದ ಬಿಡುಗಡೆಯನ್ನ ಹೊಂದಿ ನಾವೇನಂತೆ ಇಲ್ಲ ಸತ್ತಿಂದ ನನಗೆ ಸುಖ ಆಕತಿ, ಮೋಕ್ಷ ಆಕತಿ, ಆ ಭಗವಂತನ ಕುರಿತಂತೆಲ್ಲ ಹಂಗಂದು ಎಪ್ಪದು ಏನ್ ಮಾಡು, ಬದುಕಿರುವಾಗಲೇ ಏನ್ ಮಾಡು, ಆ ಕರ್ಮದ ಕಟ್ಟಣೆ ಏನೈತಲ್ಲ ಎಲ್ಲವನ್ನ ಮಾಡುವುದು ಮಾಡಿ ಎಲ್ಲ ಭಗವಂತಂದು ಅಂತೇಳಿ ನನಗ ಅರ್ಪಿಸು. ಈ ಶರೀರವು ಬಿದ್ದ ಬಳಿಕ ನನ್ನ ಬಳಿಗೆ ಬರುವೆ, ನನ್ನನ್ನ ಬಂದು ನೀ ಸೇರ್ತಿಪ್ಪ. ಇದ್ದಾಗನ ಏನ್ ಮಾಡು, ಇದ್ದಾಗನ ಏನ್ ಮಾಡಾಕತಿ, ಕೊಡಲಿಕ್ಕಾಕತಿ, ತೆಗೆದುಕೊಳ್ಳಲಿಕ್ಕಾಕತ್ತಲ್ಲ ಅಂತದ್ದನ್ನ ನೀನು ಇದ್ದಾಗನ ನನಗ ಅರ್ಪಿಸು. ಏನ್ ಮಾಡಿಯಲ್ಲ ನಿನ್ನ ಜೀವನ ಪರ್ಯಂತರವಾಗಿ ಅರ್ಪಣೆ. ಎಷ್ಟು ದುಡಿದು ಗಳಿಸಿಯಲ್ಲ, ದುಡಿದು ಗಳಿಸಿದ್ದನ್ನಾಗಲೇ ಕಷ್ಟಪಟ್ಟು ದೇಹದಂಡನೆ ಮಾಡಿ ಇದು ನನ್ನದು, ಇದು ನಾನು, ಇದು ನನ್ನವರು, ಇವರು ನನ್ನವರು ಅಂತ ಹೇಳಿ ತಿಳ್ಕೊಂಡು ಕುಂತಿಯಲ್ಲ, ಇದು ಯಾವುದು ಇನ್ನದು ಅಲ್ಲ. ಅದಕ್ಕಂದು ಈಶ್ಯಾವಾಶ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ್ ಏನ ತ್ಯಕ್ತೇನ ಭುಂಜೀತಾಃ ಆಗುರ ಕೃಷ್ಣ ಸ್ವಿಧನಂ. ಇದೆಲ್ಲವೂ ಪರಮಾತ್ಮಂದೈತೆ, ನಮ್ದೈತು, ಇದು ನಿಂದೈತೆ ಅಂತ ಹೇಳಿ ನೀ ಅಲ್ಲೇ ಕುಂತೆ ಅಂದ್ರ ನನ್ನ ಪೂಜ್ಯವಾದಪ್ಪ. ಅದಕ್ಕ ಏನ್ ಮಾಡು, ಮಾಡುವ ಕರ್ಮ ಮಾಡಿ ಅದನ್ನೇ ಮಾಡು, ನನಗೆ ಸಮರ್ಪಿಸು. ಶುಭಾಶುಭ ಫಲಗಳುಳ್ಳ ಕರ್ಮಗಳ ಬಂಧನದಿಂದ ಬಿಡುಗಡೆಯನ್ನ ನೀನು ತುಂಬಿಪ್ಪ. ಇಲ್ಲಿಕಂದ್ರೆ ಬಿಡುಗಡೆ ಮತ್ತೆಷ್ಟು ಜನ್ಮಗಳು ಬರ್ತಾವೋ ಗೊತ್ತಿಲ್ಲ. ನಿನಗ್ ಗೊತ್ತಿರ್ಲಿ ಎಷ್ಟು ಸಲ ಹುಟ್ಟತಿ, ಎಷ್ಟು ಸಲ ಸಾಯ್ತಿ. ನಂದು, ಇದು ನಾನು, ಇದು ನನ್ನದು ಅಂತೇಳಿ ನೀ ಕುಂತ ಅಂದ್ರ ಇಲ್ಲ, ನನ್ನನ್ನ ನೀನು ಸೇರಲಿಕ್ಕೆ ಆಗುದಿಲ್ಲ. ಅದಕ್ಕ ಸನ್ಯಾಸ ಮತ್ತು ಯೋಗ ಇವುಗಳಿಂದ ಕೂಡಿದ ಅಂತಃಕರಣವುಳ್ಳವನಾಗಿ ಏನಕ್ಕೆ ಮುಕ್ತನಾಗಿ ನನ್ನನ್ನ ಸೇರುವೆ. ಪರಮಾತ್ಮ ಯಾಕೆ ಹೇಳಕತ್ತೇನವ ನೋಡಪ್ಪ, ನನ್ನ ಕೂಡು ಎಲ್ಲಿವರೆಗೆ ನೀನು ನನ್ನನ್ನ ಕೊಡುವುದಿಲ್ಲಲ್ಲ ಅಲ್ಲಿವರೆಗೆ ಈ ಭವಸಾಗರ ಚಕ್ರದಿಂದ ದಾಟಲಿಕ್ಕಾಗುವುದಿಲ್ಲಪ್ಪ. ನಾವು ಜನಸಾಗರವನ್ನ ದಾಟಬೇಕಾತಂದ್ರ ವಿನಯ ಬೇಕು. ಜಲಸಾಗರವನ್ನ ದಾಟಬೇಕಾದ ನೌಕೆ ಬೇಕು. ಈ ಭವಸಾಗರವನ್ನ ದಾಟಬೇಕಾದ ಬೇಕು. ಹೆಂಗದ ಆ ಪರಮಾತ್ಮ ಗುರುವಿನ ಸ್ಥಾನದಲ್ಲಿದ್ದುಕೊಂಡು ಅರ್ಜುನ, ನೀನು ನನ್ನನ್ನ ಸೇರ್ಬೇಕಾದ ಈ ಭವಸಾಗರವೆಂಬ ಸಮುದ್ರವನ್ನ ದಾಟಬೇಕಾತಂದ್ರ ನೀನೇನ್ ಮಾಡು, ನೀನು ಮಾಡುವ ಕರ್ತವ್ಯ ಕರ್ಮಗಳನ್ನ ಮಾಡು. ಮಾಡಿದರು ಏನ್ ಮಾಡಬೇಡ, ಆ ಫಲವನ್ನ ಬಯಸದೆ ಅದನ್ನ ಎಲ್ಲವನ್ನ ನನಗೆ ಸಮರ್ಪಿಸು. ವೇದಾಂತ ಸಿದ್ಧಾಂತದಲ್ಲಿ ಆತ್ಮನು ಯಾವ ಕ್ರಿಯೆಗೂ ಕರ್ತನಲ್ಲ. ನನ್ನೊಳಗಿರುವ ಆತ್ಮ, ನಿನ್ನೊಳಗಿರುವ ಆತ್ಮ ಎಲ್ಲವೂ ಒಂದೇ ಐತಲ್ಲ. ಅದಕ್ಕ ಆತ್ಮ ಹೆಂಗಿಲ್ಲ, ಯಾವ ಕ್ರಿಯೆಗೂ ಕರ್ತನಲ್ಲ. ನೀ ಮಾಡಲಾರದ ಇದನ್ನ ಮಾಡೇನಂತೇಳಿ ನೀ ತಿಳ್ಕೊಂಡಲ್ಲಪ್ಪ, ಅದೆಲ್ಲವೂ ಏನೂ ಅಲ್ಲ.
ಕರ್ಮವೂ ಅಲ್ಲ, ಪ್ರೇರಕನು ಅಲ್ಲ ಅಂತ ಹೇಳ್ಯಾರಲ್ಲ. ಇಂತಹ ಅಕರ್ತಾತ್ಮನಲ್ಲಿ ಶುದ್ಧವಾದ ಆತ್ಮ ಶುದ್ಧತ್ವವನ್ನ ತಿಳಿಯದ ಮೂಢರು ಏನ್ ಮಾಡ್ಯಾರ? ಕರ್ತೃತ್ವವನ್ನ ಆರೋಪ ಮಾಡ್ಯಾರಲ್ಲ. ಮಾಡುವುದರಲ್ಲಿ ಆ ಕರ್ತೃತ್ವ ಭಾವವನ್ನ ಆತ್ಮನ ತಿಳಿಯದ ವಿವೇಕಿಗಳು ತಾವು ಶುದ್ಧ ಕರ್ತಾತ್ಮ ಸ್ವರೂಪದ ಎಂದು ತಿಳಿದಾರಲ್ಲ. ಈ ರೀತಿ ಸ್ವರೂಪದಲ್ಲಿ ಕರ್ತೃತ್ವ ಬುದ್ಧಿಯನ್ನ ತ್ಯಜಿಸುವುದೇ ಸರ್ವ ಕರ್ಮ ಸಮರ್ಪಣ ಅಂತ ತಿಳ್ಕೊ. ಈ ರೀತಿ ಈಶ್ವರಾರ್ಪಣ ಬುದ್ಧಿಯಿಂದ ಲೌಕಿಕ ವೈದಿಕ ಕರ್ಮಗಳನ್ನ ಆಚರಿಸುವವರು ಏನದರ? ಶುಭಾಶುಭ ಫಲವುಳ್ಳ ಸುಖ ದುಃಖ ಪ್ರದಗಳು ಸ್ವರ್ಗ ನರಕದ ಹೇತುಗಳು ಆದ ಕರ್ಮ ರೂಪದ ಬಂಧನದಿಂದ ಬಿಡಿಸಿಕೊಳ್ಳಬಹುದು. ಯಾವ ಜನ್ಮದಲ್ಲಿ? ಇದೇ ಮಾನವ ಜನ್ಮದಲ್ಲಿ ಮಾತ್ರ ಸಾಧ್ಯಪ. ಈ ಜನ್ಮವನ್ನ ಬಿಟ್ಟು ನೀ ಬೇರೆ ಜನ್ಮಕ್ಕೆ ಬಂದೆ ಅಂದ್ರ ಏನಾಗುದಿಲ್ಲ? ಈ ಕರ್ಮ ಬಂಧನದಿಂದ ಯಾವಲಿಕ್ಕೆ ಬರುವುದಿಲ್ಲಪ್ಪ. ಏನಿದೆ? ಎಲ್ಲವೂ ಸುಖ ದುಃಖಗಳ ಆ ಭೋಗಗಳನ್ನು ಅನುಭವಿಸುವ ಜನ್ಮಗಳು. ಇದು ಮಾನವ ಜನ್ಮ, ಇದು ಸುಖ ದುಃಖಗಳನ್ನು ಅನುಭವಿಸುತ್ತದೆ. ಅದರ ವಿಚಾರ ಮಾಡುವ ಸಾಮರ್ಥ್ಯ ಈ ಜನ್ಮದಲ್ಲಿ ಐತಲ್ಲಪ್ಪ. ಅದಕ್ಕೆ ನೀನೇನ್ ಮಾಡು? ಈ ಬಂಧನದಿಂದ, ಕರ್ಮ ರೂಪದ ಬಂಧನದಿಂದ ಈ ಮಾನವ ಜನ್ಮದಲ್ಲಿ ಮಾತ್ರ ಬಿಡಿಸಿಕೊಳ್ಳಬಹುದು. ಈ ಜನ್ಮವನ್ನ ಬಿಟ್ಟು ಗಿಡ ವೃಕ್ಷಾದಿಗಳ ಜನ್ಮ, ಪಶು ಪಕ್ಷಿಗಳ ಜನ್ಮ, ಬೇರೆ ಬೇರೆ ಕೀಟಾದಿ ಜನ್ಮಗಳನ್ನ ತೊಟ್ಟುಕೊಂಡು ಬಂದ್ರ ಏನಾಗುದಿಲ್ಲ? ಈ ದುಃಖದಿಂದ, ಈ ಹುಟ್ಟು ಸಾವಿನಿಂದ ಬಿಡುಗಡೆ ಮಾಡಿಕೊಳ್ಳಲಿಕ್ಕೆ ಆಗುವುದಿಲ್ಲಪ್ಪ. ಕರ್ಮನ್ನೇ ವಾಚಿಕಾರಸ್ತೆ ನಿಯತಂ ಕುರು ಕರ್ಮತ್ವಂ. ವಿಹಿತ ಕರ್ಮಗಳೇ ಮಾಡಲು ಯೋಗ್ಯವಾದಗಳೆಂಬ ವಿಧಿಗನುಸಾರವಾಗಿ ಅಂಥ ವಿಹಿತ ಕರ್ಮಗಳನ್ನ ಮಾಡುವುದರಿಂದ ಹೇಗೆ ಉಂಟಾಕತಿ? ಪರಮಾತ್ಮ ಪ್ರಶ್ನೆ ಮಾಡ್ತಾನ. ಮತ್ತ ಹೇ ಪರಮಾತ್ಮ, ಕರ್ಮನ್ಯ ವಾಚಿಕಾರಸ್ತೆ ಅಂತ ಹೇಳಿಯಲ್ಲ, ನಿಯತಂ ಕುರು ಕರ್ಮತ್ವಂ ಅಂತ ಹೇಳಿದಲ್ಲ, ವಿಹಿತ ಕರ್ಮಗಳೇ. ಅದಕ್ಕ ಕರ್ಮಗಳವಲ್ಲ, ಒಂದು ದುರಿತ ಕರ್ಮ, ಒಂದು ವಿಹಿತ ಕರ್ಮ. ದುರಿತ ಕರ್ಮವನ್ನು ಒಲ್ಲದಿರು, ಪುಣ್ಯವನಿ ಮಾಡು. ಹೊರನಡಿಬಿಡಿ ಶಾಂತರೊಡನಾಡು, ಕರುಣವಿರಲಿ ಜೀವಗಳು ನೀತಿ ವಿಧನಾಗು ಅಂತ ಹೇಳ್ಯಾರಲ್ಲ. ಅದಕ್ಕೆ ನೀನೇನ್ ಮಾಡು? ವೇದದಲ್ಲಿ ಹೇಳಿರುವ ವಿಹಿತ ಕರ್ಮಗಳನ್ನ ಮಾಡು. ದುರಿತ ಕರ್ಮವನ್ನ ಮಾಡಬೇಡ. ಆ ದುರಿತ ಕರ್ಮ ಪಾಪ ಕರ್ಮವನ್ನ ನೀನು ಮಾಡಿದರೆ ಏನಾಗುದಿಲ್ಲ? ಈ ಭವಸಾಗರದಿಂದ ಸಾಗಲಿಕ್ಕಾಗುದಿಲ್ಲಪ್ಪ. ಆ ಮಾಡಿದ ಕರ್ಮದ ಫಲ ಅದನ್ನ ಅನುಭವಿಸಕ ಮತ್ತೆ ಅವರ ಬಗಕತ್ತಿ. ಪಾಪ ಜನ್ಮ ಇತ್ತಂದ್ರ, ಪಾಪ ಕರ್ಮ ಸ್ಟಾಕ್ ಇತ್ತಂದ್ರ ಇನ್ನೇನ್ ಮಾಡ್ಬೇಕಾಗತ್ತಿ? ಆ ದುಃಖವನ್ನು ಅನುಭವಿಸಲಿಕ್ಕೆ ನಾನಾ ತರದ ಕೀಳಾದ ಜನ್ಮದಲ್ಲಿ ಹುಟ್ಟಿ ಮತ್ತ ಆ ದುಃಖವನ್ನ ಅನುಭವಿಸ್ಬೇಕಾಗತ್ತಲ್ಲ. ಅದಕ್ಕಾಗಿ ಏನ್ ಮಾಡಬೇಡ? ಪಾಪ ಕರ್ಮಗಳನ್ನ ಮಾಡಬೇಡ. ವಿಹಿತ ಕರ್ಮಗಳನ್ನ ಮಾಡುವುದರಿಂದ ಅಶುಭ ಹೇಗೆ ಉಂಟಾಗತ್ತಂತ ಪ್ರಶ್ನೆ ಮಾಡಿದಲ್ಲ. ಒಳ್ಳೆಯದನ್ನ ಮಾಡುವುದರಿಂದ ಕೆಟ್ಟದ್ದಾಗುವುದು ಎಲ್ಲಿಯೂ ಕಂಡಿಲ್ಲವಲ್ಲ. ಹೇ ಪರಮಾತ್ಮ, ಕಂಡಿಲ್ಲಲ್ಲ. ಅದಕ್ಕ ವಿಹಿತ ಕರ್ಮಗಳೇ ಆಗಲಿ ದುರಿತ ಕರ್ಮಗಳೇ ಆಗಲಿ ಅನುಷ್ಠಾನದಲ್ಲಿ ಲೋಪವಿದ್ದರೆ ಅವು ಅಶುಭ ಫಲವನ್ನ ಕೊಡ್ತಾವಲ್ಲಪ್ಪ. ಸವಾಗ ವಜ್ರೋ ಯಜಮಾನಂ ಏನಸ್ತಿ. ಸ್ವರ ಲೋಪವುಳ್ಳ ಮಂತ್ರವು ವಾಗ್ರೂಪವಾದ ವಜ್ರವಾಗಿಯೋ ಯಜಮಾನನನ್ನ ಪ್ರಮಾಣದಂತೆ ಮಂತ್ರ ತಂತ್ರ ಸ್ವರವರ್ಣ ದ್ರವ್ಯ ಕಾಲಾದಿ ಆ ನಿಯಮದಲ್ಲಿ ವಿಪರೀತ ಉಂಟಾದರೂ ಸ್ಖಾಲಿತ ಉಂಟಾದರೂ ಭಿನ್ನವಾದ
ವಿಹಿತ ಕರ್ಮಗಳು ಕೂಡ ಅಶುಭ ಫಲವನ್ನ ಕೊಡುತ್ತಾ ಅನ್ನೋದು ಸ್ಪಷ್ಟವೇ ಆಗಿದೆಯಲ್ಲಪ್ಪ. ಅದಕ್ಕ ಶುಭ ಕರ್ಮಗಳು ಅಶುಭ ಫಲಗಳು ಕೊಡುವುದಕ್ಕೆ ಇದೆ ಅಭಿಪ್ರಾಯ ಐತಪ್ಪ. ಅದಕ್ಕೆ ಹಾಗಾದ್ರೆ ಈ ಕರ್ಮ ದೋಷವು ಪರಿಹಾರವಾಗುವುದಕ್ಕೆ ಮಾರ್ಗ ಯಾವುದು ಪರಮಾತ್ಮ? ನೀ ಹೇಳಿದೆಲ್ಲ, ಇದನ್ನು ಹೇಳಿದ್ದಕ್ಕ ಏನಾಗಬೇಕು? ಈ ಕರ್ಮ ದೋಷ ಪರಿಹಾರ ಆಗ್ಬೇಕಲ್ಲ, ಅದಕ್ಕ ಮಾರ್ಗ ಯಾವುದು? ಅದೊಂದಿಷ್ಟು ನನಗೆ ನೀನು ತಿಳಿಸಿ ಹೇಳು ಪರಮಾತ್ಮ ಅಂತ ಹೇಳಿ ಅರ್ಜುನ ಮತ್ತೆ ಪ್ರಶ್ನೆಯನ್ನ ಮಾಡ್ತಾರೆ. ನೇಹಾಭಿಕ್ರಮ ನಾಶೋಸ್ತಿ ಪ್ರತ್ಯವಾಯೋ ನ ಇಹ ಅಧಿಕ್ರಮ ನಾಶ ಅಸ್ತಿ ಪ್ರತ್ಯವಾಯೋ ನ ವಿದ್ಯತೆ. ಈ ನ್ಯಾಯದಂತೆ ಈಶ್ವರಾರ್ಪಣ ಬುದ್ಧಿಯಿಂದ ಶ್ರದ್ಧಾ ಭಕ್ತಿಗಳ ಬಲದಿಂದ ಮಾಡುವ ಕರ್ಮಗಳಲ್ಲಿ ವ್ಯತ್ಯಾಸ ಉಂಟಾದರೂ ಪ್ರತ್ಯವಾಯ ಮೊದಲಾದ ದೋಷಗಳು ಏನಾಗುವುದಿಲ್ಲ, ಉಂಟಾಗುವುದಿಲ್ಲಪ್ಪ. ಇದೇ ಕರ್ಮ ಚಕ್ರದಿಂದ ಪಾರಾಗುವ ಉಪಾಯ. ಎಲ್ಲಿವರೆಗೆ ನೀನು ಉಪಾಯ ಮಾಡಿ ಆ ಕರ್ಮಗಳನ್ನ ಮಾಡಿ ಅದರಿಂದ ನೀ ದಾಟಬೇಕಾತಂದ್ರ ಏನ್ ಮಾಡು? ಆ ಮಾಡಿದ್ದು ಆ ಭಗವಂತನಿಗೆ ಈಶ್ವರನಿಗೆ ಅರ್ಪಣ ಮಾಡಿ ಅದರಿಂದ ನೀ ಪಾರಾಗು. ಇನ್ನ ಸನ್ಯಾಸ ಯೋಗಯುಕ್ತಾತ್ಮ ಅಂತ ಹೇಳಿದಲ್ಲ ಪರಮಾತ್ಮ, ಹಂಗಂದ್ರೆ ಅದೊಂದಿಷ್ಟು ನನಗೆ ತಿಳಿಸಿ ಹೇಳು. ಅವುಗಳಲ್ಲಿರುವ ಪದಕ್ಕೆ ಬಿಡಿ ಬಿಡಿಯಾದ ಅರ್ಥವನ್ನ ನನಗೆ ಹೇಳಿ ನನಗೆ ಬರತಕ್ಕಂಥ ಈ ಸಂಶಯಗಳನ್ನ ಹೇ ಪರಮಾತ್ಮ ನೀ ಹೇಳದೆ ಮತ್ತಾರು ನನಗೆ ಹೇಳೋದಿಲ್ಲಪ್ಪ. ಅದಕ್ಕ ನೀನೇನಾಗು ನನಗೆ ತಿಳಿಯುವ ಹಾಗೆ ಅದನ್ನ ತಿಳಿಸಿ ಹೇಳು. ಸನ್ಯಾಸ ಅಂದ್ರ ಸರಿಯಾಗಿ ಬಿಡುವುದು. ಸನ್ಯಾಸ ಅಂತ ಕೇಳಿ ಸನ್ಯಾಸ ಅಂದ್ರ ಎಲ್ಲವನ್ನ ಬಿಡುವುದು. ಯಾವಾಗ? ಜೀವಂತ ಇದ್ದಾಗ ಸತ್ತು ಬಳಕ ಬಿಡುತ್ತೇನೆ ಅನ್ನೋದಲ್ಲ. ಇದ್ದಾಗನ ಜೀವಂತ ಇದ್ದಾಗ ತಿಳುವಳಿಕೆ ಇದ್ದಾಗ ವಿಚಾರ ಮಾಡುವಾಗ ಸುಖ ದುಃಖಗಳನ್ನ ಅನುಭವಿಸುವಾಗ ಏನ್ ಮಾಡು? ಎಲ್ಲವನ್ನ ಬಿಡುವುದು. ಇದಕ್ಕೇನಂತ ತಿಳ್ಕೊ, ಸನ್ಯಾಸ ಅಥವಾ ಸರಿಯಾಗಿ ಸ್ಥಾಪಿಸುವುದು ಅಂತ ಹೇಳಿ ಇದಕ್ಕೇನಂತ ತಿಳ್ಕೊ, ಸನ್ಯಾಸ. ಸನ್ಯಾಸ ಪದಕ್ಕೆ ಎರಡು ಅರ್ಥ ಅಂತ. ತನ್ನಿಂದ ಪಡೆಯುವ ಕರ್ಮ ಫಲವನ್ನ ಪರಮೇಶ್ವರನಲ್ಲಿ ತ್ಯಾಗ ಮಾಡುವುದು. ಅಂದ್ರ ಎಲ್ಲವನ್ನ ಪರಮೇಶ್ವರನೇ ಮಾಡ್ತಾನಂತ ತಿಳಿಯುವುದು. ನಾನೇನು ಮಾಡುವುದಿಲ್ಲ, ಎಲ್ಲವೂ ಅವರ ಮಾಡ್ತಾನ, ನಾನು ಕರ್ತ ಅಂತ ಹೇಳಿ ಆ ಕರ್ತೃತ್ವ ಬುದ್ಧಿಯಿಂದ ತ್ಯಾಗ ಮಾಡುವುದು ಏನೈತಲ್ಲಪ್ಪ, ಅದು ಸನ್ಯಾಸ. ಇನ್ನ ಯೋಗ ಅಂತ ಹೇಳಿದಲ್ಲ ಪರಮಾತ್ಮ. ಯೋಗ ಅಂದ್ರೆ ಏನು? ಯೋಗ ಅಂದ್ರ ಉಪಾಯ ಅಥವಾ ಯುಕ್ತಿ. ಉಪಾಯ ಯುಕ್ತಿ ಅಂದ್ರೆ ಕರ್ಮ ಬಂಧನದಿಂದ ಬಿಡಿಸಿಕೊಳ್ಳಲು ಸನ್ಯಾಸವೇ ಉಪಾಯವಾಗಿರುವುದರಿಂದ ಅದಕ್ಕೇನಂತ ತಿಳ್ಕೊ, ಅದು ಯೋಗ ಅಂತ ತಿಳ್ಕೊ. ಇನ್ನು ಯುಕ್ತ ಅಂತ ಹೇಳಿದಲ್ಲ ಪರಮಾತ್ಮ. ಯುಕ್ತ ಅಂದ್ರೆ ಏನು? ಯುಕ್ತ ಅಂದ್ರೆ ಕೂಡಿದವನು ಅಥವಾ ಆಸಕ್ತಿ ಉಳ್ಳವನು. ಇನ್ನು ಆತ್ಮ ಅಂತ ಹೇಳಿದಲ್ಲ, ಆತ್ಮ ಅಂದ್ರೆ ಏನು? ಆತ್ಮ ಅಂದ್ರ ಮನಸ್ಸು ಅಥವಾ ಅಂತಃಕರಣ. ಮೇಲೆ ಹೇಳಿದ ಸನ್ಯಾಸ ಯೋಗದಲ್ಲಿಯೇ ಆಸಕ್ತವಾದ ಮನಸ್ಸುಳ್ಳವನು ಸನ್ಯಾಸ ಯೋಗ ಯುಕ್ತಾತ್ಮ ಅಂತೇಳಿ ಇಳಿಸ್ಕೊಳ್ತಾನಲ್ಲಪ್ಪ. ಅದು ನೀನು ಸಾಧನ ಮಾಡು. ಮತ್ ಪ್ರಶ್ನೆ ಮಾಡ್ತಾನ, ಸನ್ಯಾಸ ಯೋಗದಲ್ಲಿ ಯುಕ್ತನಾಗಿದ್ದರೆ ಈ ಪರಮಾತ್ಮ ಆಗುವ ನನ್ನ ಫಲ ಏನು? ಅದೊಂದಿಷ್ಟು ನನಗೆ ತಿಳಿಸಿ ಹೇಳು ಅಂತ. ನೋಡಪ್ಪ, ಇದರಿಂದಾಗುವ ಫಲಗಳು ಎರಡು. ಏನೋ ಕರ್ಮ ಬಂಧನದಿಂದ ಬಿಡುಗಡೆಯಾಗುವುದೊಂದು, ಪರಮಾತ್ಮನನ್ನ ಪ್ರಾಪ್ತಿ ಮಾಡಿಕೊಳ್ಳುವುದೊಂದು. ಇದು ಎರಡು ಫಲ, ದೃಷ್ಟ ಫಲ ಅದೃಷ್ಟ ಫಲ ಅಂತೇಳಿ ತಂದ್ರಲ್ಲ. ಕರ್ಮ ಬಂಧನದಿಂದ ಬಿಡುಗಡೆಯಾಗುವುದೊಂದು. ಈ ಕರ್ಮ ಮಾಡು, ಮಾಡಿಯೋ ಮಾಡದಂತಿರು. ಇದು ಭಗವಂತಂದು, ಭಗವಂತನಿಗಾಗಿ ಮಾಡೇನಂತ ಹೇಳಿ ನೀ ತಿಳಿದುಕೊಂಡು ವಿಚಾರ ಮಾಡಿ ಮಾಡು. ಪರಮಾತ್ಮನನ್ನ
ಪ್ರಾಪ್ತಿ ಮಾಡಿಕೊಳ್ಳುವುದು ಒಂದು. ಪರಮಾತ್ಮ ಪ್ರಾಪ್ತಿ ಅಂದ್ರ ನಮ್ಮ ಆತ್ಮ ಸ್ವರೂಪದ ಆ ಬ್ರಹ್ಮ ಸ್ವರೂಪದ ಅದುವೇ ನನ್ನ ಸ್ವರೂಪ, ನಾನೇ ಅದೇ ಸ್ವರೂಪ. ತತ್ವಮಸಿ ತತ್ವಮಸಿ, ಆ ಪರಬ್ರಹ್ಮ ಸ್ವರೂಪವೇ ನೀನು ಅಂತೇಳಿ ಆ ಕೃಷ್ಣ ಹೇಳಕತ್ತೇನಲ್ಲ, ಅದನ್ನೆಲ್ಲ ವಿಚಾರ ಮಾಡಿ ಆ ಪರಬ್ರಹ್ಮ ಸ್ವರೂಪ ನನ್ನ ಸ್ವರೂಪ ಅಂತ ಹೇಳಿ ಪ್ರಾಪ್ತಿ ಮಾಡಿಕೊಳ್ಳುವುದು ಒಂದು. ಇದನ್ನೇ ವಿದೇಹ ಮುಕ್ತಿ ಅಂತ ಹೇಳಬಹುದಂತ. ಆ ಪರಬ್ರಹ್ಮ ಸ್ವರೂಪ ನನ್ನ ಸ್ವರೂಪ, ನಾನೇ ಆ ಪರಬ್ರಹ್ಮ ಸ್ವರೂಪ ಅಂತೇಳಿ ತಿಳ್ಕೊಂಡು ನಿನ್ನ ಕರ್ತವ್ಯ ಕರ್ಮವನ್ನ ಮಾಡ್ದ. ಆ ಕರ್ತವ್ಯ ಕರ್ಮವನ್ನ ಭಗವಂತನಿಗೆ ಅರ್ಪಿಸಿ ಅಂದ್ರೆ ಈಶ್ವರಾರ್ಪಣ ಬುದ್ಧಿಯಿಂದ ಆ ಬುದ್ಧಿ ಉಂಟಾಗಿ ಇದರಿಂದ ಈಶ್ವರನು ತನ್ನನ್ನು ಅನುಗ್ರಹಿಸಲೆಂದು ಕೋರಿಕೆ ಏನೈತಲ್ಲ, ಇಲ್ಲದೆ ನಿತ್ಯ ನೈಮಿತ್ತಿಕಾದಿ ಕರ್ಮಗಳೇನವನ ಅವನ ಆಚರಿಸುತ್ತ ಅದರಿಂದಾಗುವ ಚಿತ್ತ ಶುದ್ಧಿ ದ್ವಾರ ಆತ್ಮವಿಜ್ಞಾನ ಉಳ್ಳವನಾಗಿ ನಾನು ಕರ್ಮಕ್ಕೆ ಕರ್ತನಲ್ಲ, ಈ ಕರ್ಮ ಮಾಡಕತ್ತೇನಲ್ಲ, ಈ ಮಾಡುವ ಕರ್ಮ ಕರ್ತೃತ್ವ ನಂದಲ್ಲ ಅಂತೇಳಿ ನೀ ತಿಳ್ಕೊ. ಕೂಟಸ್ಥ ಅಸಂಗ ಆಗಿರುವನೆಂಬುದನ್ನ ಅನುಭವಯುಕ್ತವಾಗಿ ತಿಳಿದುಕೊಳ್ಳುವುದರಿಂದ ಸಂಚಿತ ಆಗಾಮಿ ವರ್ತಮಾನ ರೂಪ ಸಮಸ್ತ ಕರ್ಮಗಳೊಂದಿಗೆ ಮತ್ತ ಕರ್ತೃತ್ವಾದಿಗಳೊಂದಿಗೆ ಯಾವಾಗಲೂ ಸಂಬಂಧವಿಲ್ಲವೆಂಬ ಸನ್ಯಾಸ ಯೋಗದಲ್ಲಿಯೇ ಸ್ಥಿರವಾದ ಮನಸ್ಸುಳ್ಳವನಾಗಿ ಶುಭಾಶುಭ ಫಲಗಳನ್ನ ಕೊಡುವ ಸ್ವರ್ಗ ನರಕಾದಿಗಳನ್ನ ಸೇರಿರುವ ಸುಖ ದುಃಖಗಳನ್ನುಂಟು ಮಾಡುವ ಜನ್ಮಾದಿಗಳನ್ನ ಕೊಟ್ಟು ಪುರುಷನನ್ನ ಬಂಧಿಸುವ ಪುಣ್ಯ ಪಾಪ ಮಿಶ್ರ ರೂಪವಾದ ಸಂಚಿತವೇ ಮೊದಲಾದ ಈ ಕರ್ಮ ಬಂಧನಗಳಿಂದ ನಿನಕ್ಕೆ ಮುಕ್ತಿ ದೊರೆತದಲ್ಲಪ್ಪ. ಈ ರೀತಿ ವಿಮುಕ್ತನಾದ ಅಂದ್ರ ಸನ್ಯಾಸ ಯೋಗದಿಂದ ಕರ್ಮ ಬಂಧನವನ್ನ ಬಿಡಿಸಿಕೊಂಡ ಜ್ಞಾನಿಯು ತನ್ನ ಸ್ವರೂಪಕ್ಕೆ ಭಿನ್ನವಲ್ಲ. ಆ ಸ್ವರೂಪ ನೋಡಿದಾಗ ಏನಿಲ್ಲ, ಆತ್ಮ ಸ್ವರೂಪದಲ್ಲಿ ಭಿನ್ನ ಇಲ್ಲಂತೆ, ನಿರ್ವಿಶೇಷವಾದ ಪರಬ್ರಹ್ಮವನ್ನ ತಕ್ಷಣ ಪಡ್ಕೊಂತಾನಂತೆ. ಅದಕ್ಕೆ ಅಂತ ಎಲ್ಲಿವರೆಗೆ ನಮ್ಮ ನಿಜದ ಸ್ವರೂಪ ಆತ್ಮ ಸ್ವರೂಪ ಅದು ಕೊಡುವುದಿಲ್ಲಲ್ಲ, ಅಲ್ಲಿವರೆಗೆ ನಾವು ನಿಜವಾದ ಸುಖವನ್ನ ಅನುಭವಿಸಲಿಕ್ಕಾಗುವುದಿಲ್ಲ. ಆ ಸುಖವನ್ನ ಅಂತ ಸುಖ ಸಾಕೆನಿಸದ ಸವೆಯದ ಬೇರೊಂದು ಬೇಕೆನಿಸದಂತ ಸುಖ ಏನಿದೆ ಅದಕ್ಕಂತ ಅಂದಾರ ನಮಗ. ಏನಂದಾರ, ನಮಗ ಆತ್ಮ ಸ್ವರೂಪದ ಶಾಂಪಲ್ ಕೊಟ್ಟಾರ ಅವರು. ನಿದ್ರಾನಂದ ನಿದ್ರೆಯನ್ನ ಮಾಡುವಾಗ ಗಾಢವಾದ ನಿದ್ರೆಯನ್ನ ಇಷ್ಟೊತ್ತಿನವರೆಗೆ ನಾವು ಮಾಡಿ ಬಂದೇವಲ್ಲ, ಅಲ್ಲಿ ಯಾವುದರ ದುಃಖ ಇದೆ. ಇದು ನಿದ್ದೆ ಮಾಡಕತ್ತೀವಲ್ಲ, ಆ ಗಾಢವಾದ ನಿದ್ದೆಯಲ್ಲಿ ಆನಂದವನ್ನ ಅನುಭವಿಸಿವಲ್ಲ, ಅಲ್ಲಿ ಯಾವುದಾದರೂ ದುಃಖದ ಲವಲಿ ಸೈತೆ. ಇದು ನಿದ್ರಾನಂದ ಶಾಂಪಲ್ಲ ಕೊಟ್ಟಾರಲ್ಲ, ನಾವು ನಮ್ಮ ನಿಜವಾದ ಆತ್ಮ ಸ್ವರೂಪವನ್ನ ತಿಳಿದುಕೊಂಡು ಅದರಲ್ಲಿಯೇ ಸ್ಥಿರವಾಗಿ ನಾವು ನಿಂತಿದ್ದಾದರೆ ಎಲ್ಲಿದೆ ದುಃಖ, ಎಲ್ಲಿದೆ ಸಾವು? ಹುಟ್ಟುವವರು ನಾವಲ್ಲ, ಸಾವುವವರು ನಾವಲ್ಲ. ಹುಟ್ಟುವುದು ದೇಹ, ಸಾಯುವುದು ದೇಹ. ಹುಟ್ಟುವವರು ನಾವಲ್ಲ, ಸಾಯುವವರು ನಾವಲ್ಲ. ನಮ್ಮ ಸ್ವರೂಪ ಸತ್ಯ ಸ್ವರೂಪ. ಅದಕ್ಕಂದ್ರವರು ಸತ್ಯಂ ಶಿವಂ ಸುಂದರಂ. ಅಯ್ಯ ಕೃಷ್ಣ, ನೀನು ಹೇಳುವ ಮಾತು ಆಶ್ಚರ್ಯವಾಗಿದೆಯಲ್ಲ. ಪರಮಾತ್ಮನ ಭಕ್ತರಿಗೆ ಮುಕ್ತಿ, ಇತರರಿಗೆ ಸಾಧ್ಯ ಇಲ್ಲ ಅಂದ ಮೇಲೆ ನಿರ್ದೋಷಂ ಹಿ ಸಮಂ ಬ್ರಹ್ಮ ಅಂತ ಶ್ರುತಿ ಹೇಳುವ ಭಗವಂತನ ಸಮತ್ವವು ಬರೀ ಹೇಳಿಕೆ ಮಾತ್ರವೇ. ಭಕ್ತರಿಗೆ ಮಾತ್ರ ಮುಕ್ತಿ, ಇತರರಿಗೆ ಇಲ್ಲ ಅಂತೇಳಿ ಭೇದ ವಿದ್ಯೆ ಇದೆಯಲ್ಲ ಅಂತೇಳಿ ನಿನಗೇನಾದರೂ ಶಂಕೆ ಬಂದರೆ, ನಿನಗೇನಾದರೂ ಪ್ರಶ್ನೆ ಬಂದರೆ ಆ ಶಿಷ್ಯ
ಹೇ ಪರಮಾತ್ಮ, ಹಿಂಗ ಹೇ ಸದ್ಗುರುನಾಥ, ನನಗಿಂತ ಪ್ರಶ್ನೆ ಬಂತಲ್ಲ, ಆ ಪ್ರಶ್ನೆಗೆ ನಾಳೆ ದಿನ ಉತ್ತರ ಆತಪ್ಪ ಹೇಳ್ತಾನೆ. ಇವತ್ತಿಲ್ಲ, ಸಮಯ ಮುಗಿದಿದೆ. ನಾಳೆ ದಿನದಲ್ಲಿ ಮತ್ತೆ ನಾವು ನೀವೆಲ್ಲರೂ ಚಿಂತನ ಮಾಡೋಣಂಬಲ್ಲಿಗೆ 2 ವಾಕ್ಯ ಪುಷ್ಪಗಳನ್ನ ಸದ್ಗುರುನಾಥರ ಚರಣಾರವಿಂದಗಳಲ್ಲಿ ಸಮರ್ಪಿಸಿ, ಶ್ರೀ ಕೃಷ್ಣ ಪರಮಾತ್ಮನ ಡಿದಾವರೆಗಳಲ್ಲಿ ಸಮರ್ಪಿಸಿ, ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಶಿವ ಸ್ವರೂಪಿಗಳೇ.